ಸೋವರ ಸಂಗಯ್ಯ ಸೋವರ ಈಗ ಸುವಾಲೋ 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 ಶಿವನಿಗೆ ಸುವಾಲೋ ಅಂತ ಒಂದು ಸಾಲಿದೆ, ಅದು ಒಂದು ಪಲ್ಲವಿ ಇದ್ದ ಹಾಗೆ. ಅಣ್ಣ ಬಲೀಂದ್ರಾಯಗೋ ಏನೇನು ಪೂಜಿರೋ ಏನೇನು ಪೂಜಿರೋ ನೇಗ್ಲನೋಗ ಇಟ್ಟಿರೋ ನೇಗ್ಲನೋಗ ಇಟ್ಟಿರೋ ಮತ್ತೆ ಏನು ಪೂಜಿರೋ ಅಂಡಾಲುಂಡೋಳ್ಗೆ ಲಕ್ಷ ಕೋಲ್ ದೀಪಾಳ್ಗೆ. ನಮ್ಮ ಮಲೆನಾಡಿನ ಇದರಲ್ಲಿ ಈಗಲೂ ಸಹ ನಾನು ಒಂದು ಈ ಸಂದರ್ಭದಲ್ಲಿ ಹೇಳ್ತೀನಿ, ಅಂಟಿಗೆ ಪಂಟಿಗೆ ಕಟ್ತಾರೆ. ಕಟ್ಟಿದ್ರೆ ಅವರು ಈ ಸ್ಪಷ್ಟವಾಗಿ ಉಚ್ಚಾರಣೆಯನ್ನು ಮಾಡಲ್ಲ, ಅದ್ರ ಒಳಗಿರೋಂಥ ಅರ್ಥ ಏನು ಅನ್ನುವಂಥದ್ದು ಅಲ್ಲಿರೋಂಥ ಕೇಳುಗರಿಗೆ ಗೊತ್ತಾಗಲ್ಲ. ಪ್ರಗತಿಗೆಲ್ಲ ಗೊತ್ತಿದೆ, ಸೋವರ ಸಂಗಯ್ಯ ಸೋವರ ಅಂದ್ಬಿಡ್ತಾರೆ. ಆ ಥರ ಅಲ್ಲ, ಅದನ್ನು ಸೋಬೇರೋ ಸಂಗಯ್ಯ ಸೋಬೇರೋ ಲಿಂಗಯ್ಯ ಶೋಭಾಂದಲಿ ಬಾರೋ ಬಸವಯ್ಯ ಅಂತಲೇ ಹೇಳಬೇಕು. ಬಾಗಿಲು ತೆಗೆರಮ್ಮ ಭಾಗ್ಯೋಳು ಲಕ್ಷ್ಮಮ್ಮ ಜ್ಯೋತ್ಯಮ್ಮನ ಒಳಗೆ ಕರ್ಕೊಳ್ಳಿ ಅನ್ನೋಂಥದ್ದು ಇರಬೇಕು. ಇದು ಅಂಟಿಕೆ ಪಂಟಿಕೆಯ ಉದ್ದೇಶ. ನಮ್ಮ ಮಲೆನಾಡಿನಲ್ಲಿ ರಾತ್ರಿಯೆಲ್ಲ ನಿದ್ದೆ ಬಿಟ್ಟಿರ್ತಾರೆ. ಆ ನಿದ್ದೆ ಬಿಟ್ಟಿರೋಷ್ಟೊತ್ತಿಗೆ ಬೆಳಗ್ಗೆ ಎಷ್ಟೊತ್ತಿಗೆ ನಾವು ಜ್ಯೋತಿಯನ್ನು ಕೊಡಬೇಕು ಅನ್ನೋಂಥದ್ದೇ ಆ ಒಂದು ಇದರಲ್ಲಿ ಇರ್ತೀವಿ. ಆದರೆ ಇವತ್ತು ಅಂಟಿಕೆ ಪಂಟಿಕೆಗೆ ಸಂಬಂಧಪಟ್ಟ ಹಾಗೆ ಕೆಲವಾರು ಬದಲಾವಣೆಗಳು ಆಗಿದ್ದಾವೆ. ಆ ಬದಲಾವಣೆಗಳು ಏನು ಅನ್ನೋಂಥದ್ದನ್ನು ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಹೇಗೆ ಅಂತಂದರೆ, ಮೊದಲು ನಾವು ಔಂತ್ಲ ಅಂತೇಳಿ ಹೇಳ್ತಿದ್ವಲ್ಲ, ಔಂತ್ಲ ಅಂತೇಳಿ ಹೇಳಿದ್ರೆ ಔತಣಕೂಟ, ಅಂಟಿಗೆ ಪಂಟಿಗೆ ಎಲ್ಲ ಕಟ್ಟಿ ಹಣವನ್ನು ಸಂಗ್ರಹ ಮಾಡಿ, ದುಡ್ಡನ್ನು ಧಾನ್ಯಗಳನ್ನು ಸಂಗ್ರಹ ಮಾಡಿ, ಅದೇ ಧಾನ್ಯದಲ್ಲಿ ಕಡುಬನ್ನು ಮಾಡಿ, ಅಕ್ಕಿಯ ಕಡುಬುಗಳನ್ನು ಮಾಡಿ ಅದನ್ನು ನಾವೆಲ್ಲರಿಗೂ ಸಹ ಹಂಚಿ ತಿಂತಾಯಿದ್ವಿ. ಕೆಲವು ಸಂದರ್ಭದಲ್ಲಿ ಲೇಡೀಸು ಸಹ ಬರ್ತಾಯಿದ್ರು, ಕೆಲವು ಸಂದರ್ಭದಲ್ಲಿ ಬರೀ ಜೆಂಟ್ಸ್ ಮಾತ್ರ, ಅಂದರೆ ಪುರುಷ ಪ್ರಧಾನವಾಗಿರೋಂಥದ್ದೇ ನಮ್ಮ ಜನಪದ ಆಗಿದೆ. ಆದರೆ ಅದು ಬದಲಾವಣೆ ಆಗಬೇಕು. ಈಗ ಏನಾಗ್ತಾ ಇದೆ ಅಂತ ಅಂದರೆ, ಅಂಟಿಗೆ ಪಂಟಿಗೆನ ನಮ್ಮ ಮಹಿಳೆಯರು ಸಹ ಇಲ್ಲಿ ಕಟ್ತಾ ಇದ್ದಾರೆ. ನಮ್ಮ ಮೇಘರೊಳ್ಳಿಯಲ್ಲಿ ಒಂದು ತಂಡ ಇದೆ, ಅಥವಾ ಇಲ್ಲೆಲ್ಲೋ ನಮ್ಮ ಜನಪದ ಪರಿಷತ್ತಿನವರು, ನಮ್ಮ ಜಯಶೀಲ್ ಅವರ ಮಿಸ್ಸಸ್ಸು ನಮ್ಮ ಲೀಲಾ ಜಯಶೀಲ್ ಬಸರವಾನಿ ಅವರೊಂದು ತಂಡವನ್ನು ಪ್ರಚುರಪಡಿಸ್ತಾರೆ. ಇಲ್ಲಿ ಆ ತರಹದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೌದಿದು ಈ ಜನಪದ ಅನ್ನೋಂಥದ್ದು. ಆದರೆ ಇದು ಪುರುಷ ಪ್ರಧಾನವಾಗಿ ಅದು ನಮ್ಮದು ಅಂತ ಹೇಳಿ ನಾವು ಅದರ ಮೇಲೆ ಏಕಸ್ವಾಮ್ಯತೆಯನ್ನು ಸಾಧಿಸಿದ್ವಿ. ಆದರೆ ಇವತ್ತು ಏನಿದೆ ಅಂತಂದರೆ, ನಾವು ಔಂತ್ಲಕ್ಕೋಸ್ಕರ ಅಂತೇಳಿ ಹೇಳಿದ್ವಲ್ಲ, ಆದರೆ 60 ಮತ್ತು 70ರ ದಶಕದಲ್ಲಿ ಇದರಲ್ಲಿ ಸಣ್ಣ ಬದಲಾವಣೆ ಆಯಿತು. ಅವತ್ತು ಎಲ್ಲ ಪ್ರತಿ ಊರುಗಳಲ್ಲೂ ಸಹ ಯುವಕ ಸಂಘಗಳನ್ನು ಸ್ಥಾಪನೆ ಮಾಡಲಾಯಿತು. ಆ ಯುವಕ ಸಂಘಗಳು ನಾಟಕಗಳನ್ನು, ಟೂರ್ನಮೆಂಟ್ಗಳನ್ನು ಇತ್ಯಾದಿ ಆಡಿಸೋದಕ್ಕೋಸ್ಕರ ಯುವಕ ಸಂಘಗಳು ಅಲ್ಲಿರೋಂಥ ಯುವಕರುಗಳೇ ಅಂಟಿಗೆ ಪಂಟಿಗೆ ಕಟ್ಟಿ ಆ ಮುಖಾಂತರ ಬಂದಿರೋಂಥ ಹಣದಲ್ಲಿ ಟೂರ್ನಮೆಂಟ್ಗಳನ್ನು ಮಾಡೋಂಥದ್ದು, ಅಥವಾ ಶ್ರಮದಾನ ಮಾಡೋಂಥದ್ದು, ಅಥವಾ ಇದಕ್ಕೆ ಉಪಯೋಗಿಸೋಂಥದ್ದು. ಯಾಕೆ ಅಂತ ಅಂದರೆ, ಒಂದಿನ ತಿಂದು ಅದನ್ನು ಹಲ್ಟಿಗಿಳಿಸ್ಬಿಡ್ತಾರೆ, ಅದೆಲ್ಲ ಇದಾಗತ್ತೆ ಅಂತೇಳಿ. ಅಂದರೆ ಕೆಲವರು ಮತ್ತೆ ಇನ್ನು ಕೆಲವರು ಏನು ಮಾಡ್ತಿದ್ರು ಅಂದರೆ, ಈ ಲಾಗಾಯತಿನ ಕಲಾವಿದರುಗಳಿದ್ರಲ್ಲ, ಈ ಯುವಕರೆಲ್ಲ ಇದು ಮಾಡಿ ಒಂದು ಔಂತ್ಲನ್ನು ಮಾಡಲಿಲ್ಲ ಅಲ್ಲ, ಔಂತ್ಲ ಮಾಡಿದ್ಮೇಲೆ ಅಂಟಿಗೆ ಪಂಟಿಗೆ ಯಾಕೆ ಕಟ್ಟೋದು ಅನ್ನೋಂಥ ಪ್ರಶ್ನೆಯನ್ನು ಸಹ ಅವತ್ತೇ ಹಾಕ್ತಾಯಿದ್ರು. ಆಮೇಲೆ ಅವರಿಗೆಲ್ಲ ಮನದಟ್ಟು ಮಾಡಿ ನಮ್ಮ ಯುವಕರುಗಳು. ಅಷ್ಟು ಮಾತ್ರ ಅಲ್ಲ, ಅಲ್ಲಿಂದ ಅಂಟಿಗೆ ಪಂಟಿಕೆನಲ್ಲಿ ಸಣ್ಣ ಬದಲಾವಣೆ ಆಯಿತು. ಔಂತ್ಲದಿಂದ ಸಮಾಜ ಉಪಯೋಗಿ ಕೆಲಸಗಳಿಗೆ ಅಂಟಿಗೆ ಪಂಟಿಕೆಯನ್ನು ಬಳಸ್ಕೊಳ್ಳೋಂಥದ್ದನ್ನು ನಾನು ಹೇಳಿದ್ನಲ್ಲ, ಹಾಗೆಯೇ ಇದಕ್ಕೆ ಹೋಗೋಕ್ಕೆ ಶುರು ಮಾಡಿ. ಇಲ್ಲೆಲ್ಲ ಬಂದರೆ ಅಕ್ಕಿ ಭತ್ತ ಮಾತ್ರ ಒಂದು ಸೇರು ಅಕ್ಕಿ, ಗ್ರಾಮಾಂತರ ಪ್ರದೇಶದಲ್ಲಿ ಅಷ್ಟೇನು ದುಡ್ಡು ಇರೋದಿಲ್ಲ, ಕೊಟ್ಟರೆ 5 ರೂಪಾಯಿ ಕೊಡ್ತಿದ್ರು ಹೆಚ್ಚು ಅಂತ, ಇಲ್ಲಾಂದ್ರೆ 10 ರೂಪಾಯಿ ಆ ಕಾಲದಲ್ಲಿ 60 ಮತ್ತು 70ರ ದಶಕದಲ್ಲಿ. ಅದಕ್ಕೇನು ಮಾಡಿಬಿಟ್ರು, ಇದಕ್ಕೆ ಕಳಿಸಿದ್ರು. ಎಲ್ಲಿಗೆ? ಪೇಟೆಗಳಿಗೆ ಹೋಗಿ ಅಂಟಿಗೆ ಪಂಟಿಗೆ ಹಾಡು ಹೇಳೋದು ಅಂತೇಳಿ. ಕೆಲವರು ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ರು, ಈಗ ವೆಹಿಕಲ್ಗಳಿದಾವೆ. ಪೇಟೆಗಳಿಗೆ ಹೋಗಿ ಅಂಟಿಗೆ ಪಂಟಿಗೆ ಹಾಡುಗಳನ್ನು ಹೇಳಿ ಪ್ರತಿ ಮನೆ, ಆಯ್ದ ಮನೆಗಳಿವೆ, ಎಲ್ಲರ ಮನೆಗಲ್ಲ, ಅಲ್ಲಿ ನಾನು ಸಹ ಭಾಳಷ್ಟು ಸಲ ಹೋಗಿದ್ದೀನಿ. ಹಾಗೆಯೇ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನವರು ಶಿವಮೊಗ್ಗದಲ್ಲಿ ಆದಿಚುಂಚನಗಿರಿ ಮಠದವರ ವೆಹಿಕಲ್ಗಳನ್ನು ಹಿಡ್ಕೊಂಡು ಆಯ್ದ ಮನೆಗಳಿಗೆ ನಾವಿವತ್ತು ರಾತ್ರಿ ಅಂಟಿಕೆ ಪಂಟಿಕೆಗೆ ಬರ್ತೀವಿ, ಬಂದು ಇಲ್ಲಿ ನಾವು ನಿಮ್ಮ ಮನೇಲಿ ಹಾಡು ಹೇಳ್ತೀವಿ. ಈ ಕಾರಣಕ್ಕೋಸ್ಕರ ಈ ಹಣವನ್ನು
ಉಪಯೋಗಿಸ್ಕೊಳ್ತೀವಿ. ಹಾಗೆ ಬೆಂಗಳೂರಿನಲ್ಲೂ ಸಹ ಮಾಜಿ ಮುಖ್ಯಮಂತ್ರಿ ಕಡಿದಾಳು ಮಂಜಪ್ಪನವರು ಸಹ್ಯಾದ್ರಿ ಸಂಘದ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಪುರುಷೋತ್ತಮ್ ಗೌಡರು ಇವರೆಲ್ಲ ಸೆಕ್ರೆಟರಿಯೇಟಲ್ಲಿದ್ದರು. ಇವರೆಲ್ಲ ಸೇರಿ ಬೆಂಗಳೂರಿನಲ್ಲೂ ಸಹ ಒಂದು ಅಂಟಿಗೆ ಪಂಟಿಕೆ ತಂಡವನ್ನು ಕಟ್ಟಿ ಆಯ್ದ ಮನೆಗಳಿಗೆ ಹೋಗಿ ಅದನ್ನು ಸಹ್ಯಾದ್ರಿ ಸಂಘದ ಅಭಿವೃದ್ಧಿಗೆ ಉಪಯೋಗಿಸುವಂತಹ ಒಂದು ಪದ್ಧತಿ ಈಗ ಮುಂದುವರಿತಾ ಇದೆ. ಇದು ಒಳ್ಳೆಯದು ಹೌದು, ಆದರೆ ಅರ್ಬನೈಸ್ ಆಗ್ತಾ ಇರ್ತದೆ. ನಮ್ಮ ಜನಪದದ ಮೂಲ ಆಶಯಗಳು ವ್ಯಾಪಾರೀಕರಣ ಆಗೋದಕ್ಕೆ ಹೋದಾಗ ಅದ್ರ ಬದಲು ಅದು ಇದ್ರೇನು ಬಿಟ್ರೇನು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾರ ಹತ್ರ ನಾವು ಒಂದು ಹಾಡು ಹೇಳಿಸಿ ಬೆರಳು ತುದಿನಲ್ಲಿ ನಮಗೆ ಜ್ಞಾನ ಮತ್ತು ಮನರಂಜನೆ ಸಿಗುವಂತಹ ವಾತಾವರಣದಲ್ಲಿ ಇದರ ಮೂಲವನ್ನು ನಾವು ಉಳಿಸ್ಕೋಬೇಕು. ಇದು ಯಾವ ಉದ್ದೇಶಕ್ಕೆ ಆರಂಭ ಆಯಿತು ಅನ್ನೋಂಥದ್ದನ್ನು ಇಟ್ಕೋಬೇಕು. ಮತ್ತು ಇದರ ಒಳಾರ್ಥಗಳು, ಗೂಢಾರ್ಥಗಳು, ಆಮೇಲೆ ಇದು ಪ್ರಕೃತಿಯನ್ನು ವರ್ಣಿಸುವಂತಹ ರೀತಿ, ಇದರ ಒಳಗೆ ಇರ್ತಕ್ಕಂತಹ ಜನರ ಮತ್ತು ಧರ್ಮಗಳ ನಡುವೆ, ಜಾತಿಗಳ ನಡುವೆ ಸಾಮರಸ್ಯವನ್ನು ಉಂಟು ಮಾಡುವಂಥ ಹಾಡುಗಳನ್ನು ಹೆರಕಿ ನಾವು ಇದನ್ನು ಪ್ರಚುರಪಡಿಸ್ಬೇಕು. ಆಗ ಇದಕ್ಕೆ ಬೆಲೆ ಬರ್ತದೆ. ಸಂಪ್ರದಾಯದ ಹಾಡುಗಳು ಒಂದಾಯಿತು, ಬಾಗಿಲು ಪದ ಇತ್ಯಾದಿ, ಎಣ್ಣೆ ಬೇರೆಯ ಪದ, ಅಕ್ಕಿ ಭತ್ತದ ಪದ, ಇದು ಮತ್ತುಳಿದು ಸಾಂಪ್ರದಾಯಿಕ ಪದಗಳು ಅಂತ. ಈ ಸಾಂದರ್ಭಿಕ ಪದಗಳಲ್ಲಿ ಈ ಮಕ್ಕಳ ಮೇಲಿನ ಪದಗಳು, ನಾನಾಗಲೇ ಹೇಳಿದಲ್ಲ ಮದುಮಕ್ಕಳ ಮೇಲಿನ ಪದ, ಹಾಗೆಯೇ ಅಲ್ಲಿನೇ ಇನ್ನು ಕೆಲವು ಪದಗಳು ಭಾಳ ವಿಶಿಷ್ಟವಾದವು. ಬಸವನ ತುಳಿದೋದನ್ನೆಲ್ಲ ಹೇಳಿದ್ದಲ್ಲ, ತಿರುಪತಿ ಯಾತ್ರೆ ಹೋಗಿ ಬರುವಂಥದ್ದು ಒಂದು ಮುಖ್ಯವಾದ ಜೀವನದ ಉದ್ದೇಶ ಆಗಿತ್ತು ಹಿಂದಿನ ಕಾಲಕ್ಕೆ. ತಿರುಪತಿ ಯಾತ್ರೆ ಮೇಲಿನ ಪದಗಳು ಇದ್ದಾವೆ. ಮತ್ತು ಹುಲಿ ಪದ ಅಂತ ಒಂದಿತ್ತು, ಹುಲಿ ಬೇಟೆ ಆಡ್ತಕ್ಕಂಥದ್ದು. ಬೇಟೆ ಆಡೋದು ರೈತರಿಗೆ ಒಂದು ಮುಖ್ಯವಾದ ಸಂಪ್ರದಾಯ, ವಿನೋದ ಆಗಿದ್ದರಿಂದ ಬೇಟೆಗೆ ಹೋಗುವಾಗಿನ ವೀರ ಸಾಹಸಗಳನ್ನು ಕುರಿತು ಹಾಡ್ತಕ್ಕಂಥ ಹಾಡು ಅಂಟಿಗೆ ಪಂಟಿಕೆ ಇದ್ದಾವೆ. ಹಾಗೆ ಚೆಂಡಿನ ಪದ ಅಂತಿದೆ. ಈ ಮಂಚದ ಮೇಲಿನ ಪದ, ಮಂಚದ ಮೇಲೆ ಕೂತ್ಕೊಂಡು ತೂಗುಯಾಲೆ ಆಡ್ತಕ್ಕಂಥ ಸಂತೋಷದ ಸಂದರ್ಭ, ಅದನ್ನು ಕುರಿತು ಹಾಡುಗಳಿದ್ದಾವೆ. ಮದುಮಕ್ಕಳ ಮೇಲಿನ ಹಾಗೆಯೇ ವೇಶ್ಯೆಯರ ಮೇಲೆ ಮತ್ತು ವಿಟರ ಮೇಲೂ ಕೂಡ ಹಾಡುಗಳಿದ್ದಾವೆ. ಅದು ಒಂದು ಜೀವನದ ಸೌಭಾಗ್ಯ ಅಂತ ತಿಳ್ಕೊಂಡ್ರೆ ಆ ಥರ ಸುಖ ಪಡ್ತಕ್ಕಂಥವ್ರು ಇರುವಂಥದ್ದು ಅದೊಂದು ಹೊಗಳುವಂಥ ಸಂಗತಿಯಾಗಿತ್ತು, ಪ್ರಶಂಸನೀಯವಾದದ್ದು. ಅದರಿಂದ ಅದನ್ನೇ ಕುರಿತು ಬರೆದಂಥ ಅಥವಾ ಕಟ್ಟಿದಂಥ ಹಾಡುಗಳನ್ನು ಹಾಡ್ತಾಯಿದ್ರು ಅವರು ಅಂತ. ಜಾತಿ ಪದಗಳನ್ನು ಆಗಲೇ ಹೇಳಿದ್ದೀನಿ, ಕಥನ ಗೀತೆಗಳನ್ನು ಹೇಳಿದ್ದೀನಿ. ಇಷ್ಟ ಈ 4 ಬಗೆಯಲ್ಲಿ ಮುಖ್ಯವಾಗಿ ಹಾಡುಗಳು ಇರ್ತಾಯಿದ್ವು. ಇವುಗಳನ್ನು ಎಲ್ಲದನ್ನೂ ಎಲ್ಲರ ಮನೆಗಳಲ್ಲೂ ಏನು ಹಾಡ್ತಿರಲಿಲ್ಲ. ಬೇಕಾದಾಗ ಸಂದರ್ಭ ನೋಡಿಕೊಂಡು ಅವರವರ ಮನೆಯ ಸ್ಥಿತಿ ಗತಿಗತಿಗಳನ್ನು ನೋಡಿಕೊಂಡು ಯಾವುದನ್ನು ಹೇಳ್ಬೋದು ಅಂತ ಅಷ್ಟನ್ನು ಮಾತ್ರ ಹೇಳೋಕ್ಕೆ ಮಾಡ್ತಾಯಿದ್ರು ಅವರು. ಸೊ ಈ ರೀತಿಯಲ್ಲಿ ದೀಪಾವಳಿ ಹಬ್ಬದ ಒಂದು ಅಂಗವಾಗಿ ಇದು ನಡೀತಾ ಬಂದಿದೆ. ಈಗಲೂ ಉಳ್ಕೊಂಡಿದೆ ನಮ್ಮಲ್ಲಿ ಆ ಕಲೆ. ಇದು ಈ ಸುತ್ತಮುತ್ತ ಇದೆ, ಮಲೆನಾಡಿನ ಶೃಂಗೇರಿ, ಕೊಪ್ಪ, ಆ ಕಡೆಗೆ ಹೊಸನಗರ, ಸಾಗರ, ಸೊರಬ, ಈ ಸುತ್ತಮುತ್ತ ಇದಿದೆ. ಅದರ ಆಚೆಗೆ ಎಲ್ಲೂ ಕಾಣೋದಿಲ್ಲ, ಮಲೆನಾಡನ್ನು ಬಿಟ್ಟು ಬೇರೆ ಕಡೆ ಗಂಟಿಗೆ ಪಂಟಿಗೆ ಕಾಣಲ್ಲ. ಆದರೆ ಇದೇ ರೀತಿಯ ಕೆಲವು ಸಂಪ್ರದಾಯಗಳಿವೆ. ಅಂಟಿಸುಂಟಿ ಅಂತ, ಆಣಿಪೀಣಿ ಅಂತ ಒಂದು ಈ ಥರದ್ದು ಉತ್ತರ ಕರ್ನಾಟಕದಲ್ಲಿ ಕೆಲವು ಸಂಪ್ರದಾಯಗಳಿವೆ. ಆಣಿಪೀಣಿ ಅಂತಲೇನೋದು ಅವು ಇದೇ ಥರದ್ದು. ಮತ್ತು ಇದೇ ದೀಪಾವಳಿಯ ಸಂದರ್ಭದಲ್ಲೇ ದೀಪ ಹಂಚೋ ಕೆಲಸವನ್ನೇ ಅವು ಮಾಡ್ತವೆ. ಆದರೆ ಈ ಥರದ ಅಂಟಿಗೆ ಪಂಟಿಗೆ ಇಷ್ಟು ಸಮೃದ್ಧವಾಗಿಲ್ಲ. ಅಲ್ಲಿ ಎಲ್ಲೋ ಸ್ವಲ್ಪ ಹಾಡುಗಳನ್ನು ಆ ಸಂದರ್ಭದಲ್ಲಿ ಹಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ನೋಡ್ತೀವಿ. ಬಟ್ ಅಲ್ಲೂ ಈ ದೀಪ ಹಂಚುವಂಥ ಒಂದು ಸದುದ್ದೇಶ ಇದೆಯಲ್ಲ, ಅದು ಹಬ್ಬದ ಒಂದು ಭಾಗವಾಗಿ ಕರ್ನಾಟಕದ ಎಲ್ಲ ಕಡೆಗೂ ಬಹುಶಃ ಇತ್ತು ಅಂತ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಗಿದೆ ಅಷ್ಟೇ. ಭಾಳ ಹಿಂದಿನಿಂದಲೂ ಅಲ್ಲೆಲ್ಲ ಇತ್ತು ಅಂತ ಹೇಳ್ತಾರೆ. ಉಳ್ಕೊಂಡು ಬಂದಿದೆ, ಇತ್ತೀಚೆಗೆ ತುಂಬ ಕಡಿಮೆ ಆಗಿದೆ. ಭಾಳ ಹಿಂದಿನ ಕಾಲಕ್ಕೆ ಪ್ರತಿ ಊರಿನಲ್ಲೂ ಹೆಚ್ಚು ಕಡಿಮೆ ತಂಡ ಕಟ್ತಿದ್ರು. ಇಡೀ ರಾತ್ರಿ, ಅದು 3 ದಿವಸ, ಮುಖ್ಯವಾಗಿ 3 ರಾತ್ರಿ. ಕೆಲವು ಕಡೆಗೆ ಮತ್ತು ಆ ಸಂಪ್ರದಾಯದಲ್ಲಿ ವ್ಯತ್ಯಾಸ ಇದೆ. ನೀವು ಶೃಂಗೇರಿ ಕಡೆಗೆ ಹೋದರೆ ಅಲ್ಲಿ 15 ದಿವಸ ಹಾಡ್ತಾರೆ, ಹಗಲೊತ್ತು ಹೋಗ್ತಾರೆ ಅವರಲ್ಲಿ. ಇದ್ರ ಜೊತೆಗೆ ವೇಷಗಳಿದ್ದಾವೆ ಅಲ್ಲಿ, ಹನುಮಂತನ ವೇಷ, ರಾಮನ ವೇಷ ಅಂತ ಬೇರೆ ಬೇರೆ ವೇಷ ಹಾಕ್ಕೊಂಡು ಒಂಥರ ಹಗಲು ವೇಷದ ರೀತಿಯಲ್ಲಿ ಅಲ್ಲೊಂಥರದ ಅಂಟಿಗೆ ಪಂಟಿಗೆ ವ್ಯತ್ಯಾಸ ಇದೆ. ಇಲ್ಲಿಗಲ್ಲಿ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ಸಾಧಾರಣ 3 ರಾತ್ರಿ ನರಕ ಚತುರ್ದಶಿಯಿಂದ ಪ್ರಾರಂಭಿಸ್ಬಿಟ್ಟು ಮಾಡ್ತಾರೆ. ಅದೇ ಇತ್ತೀಚೆಗೆ ಅದು ಕಡಿಮೆ ಆಗ್ತಾ ಬಂತು. ಒಂದು ಕಾರಣ, ಇಡೀ ರಾತ್ರಿ ನಿದ್ದೆ ಬಿಡೋದು ಕಷ್ಟ, ರಾತ್ರಿ ಓಡಾಡ್ತಕ್ಕಂಥದ್ದು ಕಷ್ಟ, ಹಾಡುಗಳನ್ನು ಕಲಿತು ಹಾಡೋದು ಕಷ್ಟ, ಮತ್ತು ಈಗ ಆಧುನಿಕತೆ ಮತ್ತು ಹೊಸ ವಿದ್ಯಾಭ್ಯಾಸ ಇವುಗಳೆಲ್ಲವುಗಳ ಪ್ರಭಾವ ಹೀಗೆಲ್ಲ ಆಗಿ ಸಾಕಷ್ಟು ಕ್ಷೀಣ ಆಗೋಗಿದೆ. ಈಗ ಅಪರೂಪದ್ದೇ ಆಗಿಬಿಟ್ಟಿದೆ ವಾಸ್ತವವಾಗಿ ಅಂಟಿಗೆ ಪಂಟಿಗೆ. ಆದರೆ ಅದನ್ನು ಉಳಿಸ್ಕೊಂಡು ಬರ್ತಿದ್ದೀವಿ, ಮುಂದುವರಿಸ್ತೀವಿ ಅನ್ನೋರು ಕೂಡ ಅದನ್ನು ಶುದ್ಧವಾಗಿ ಉಳಿಸ್ಕೊಂಡು ಹೋಗ್ತಾ ಇಲ್ಲ. ಯಾವುದೇ ಕಲೆ ತಾನು ಮೂಲಭೂತವಾಗಿ ಯಾವ ಲಕ್ಷಣಗಳನ್ನು ಒಳಗೊಂಡಿತ್ತೋ ಅದೇ ರೀತಿಯಲ್ಲಿ
ಇದ್ಕೊಂಡು ಹೋಗುವಂಥದ್ದು ಶ್ರೇಷ್ಠ ಅಂತ ಅನ್ನೋದು ಎಲ್ಲರೂ ಹೇಳಿದ್ರು. ಶಿವರಾಮ್ ಕಾರಂತರಂಥವರು ಯಕ್ಷಗಾನ ಮುಂತಾದ್ರ ಬಗ್ಗೆ ಎಲ್ಲ ಹಾಗೆ ಹೇಳಿದರು. ಆದರೆ ಕಾಲದ ಪ್ರಭಾವಕ್ಕೆ ಒಳಗಾಗಿ ಬದಲಾವಣೆಗಳಾಗೋದು ಕೂಡ ತೀರ ಸಹಜ. ಈಗ ಯಕ್ಷಗಾನ ಅಂತ ಅನ್ನುವಂಥದ್ದು ಗಂಡಸರ ಕಲೆ ಅಂತ ಹೇಳಿದರು. ಯಕ್ಷಗಾನ ಅನ್ನುವಂಥದ್ದು ಇಡೀ ರಾತ್ರಿ ನಡೆಯುವಂಥ ಕಲೆ ಅಂತ ಹೇಳಿದರು. ಈ ಕಾರಂತರ ಅದನ್ನು ಬದಲಾಯಿಸಿದ್ರು. ಆಮೇಲೆ ಯಕ್ಷಗಾನ ಹೆಂಗಸರು ಆಡ್ತಾರೆ, ಹೆಂಗಸರು ಇರುವಂಥ ಯಕ್ಷಗಾನದ ತಂಡಗಳಿದ್ದಾವೆ. ಯಕ್ಷಗಾನನ 3 ಗಂಟೆಗೆ ಇಳಿಸ್ಬಿಟ್ರು ಕಾರಂತರೇನೆ. ಈ ಬರೀ 12 ಗಂಟೆವರೆಗೆ ಯಕ್ಷಗಾನ ಮುಗಿದೋಗ್ಬಿಡ್ತವೆ. ಈ ಥರ ಅಲ್ಲೂ ಕೂಡ ಬದಲಾವಣೆ ಆಯ್ತಲ್ಲ, ಅದು ಕಾಲದ ಒತ್ತಡಕ್ಕೆ ಆಗ್ತಕ್ಕಂಥ ಬದಲಾವಣೆ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಇಲ್ಲೂ ಏನಾಗಿದೆ, ಅಂಟಿಗೆ ಪಂಟಿಗೆನಲ್ಲಿ ನೀವು ಹೇಳಿದಾಗ ಹೆಂಗಸರು ಈಗ ತಂಡ ಕಟ್ಟೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲೇ ಇದ್ದಾರೆ ತೀರ್ಥಹಳ್ಳಿನಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಹೆಂಗಸರು ಹೋಗಿ ಅಂಟಿಗೆ ಪಂಟಿಗೆ, ಅದು ಅವರು 3-4 ಜನ ಅಂತಲ್ಲ, ಒಟ್ಟಾರೆ ಎಲ್ಲರೂ ಹಾಡ್ತಾರೆ. ಅದೊಂದು ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ನಮ್ಮ ಅದೇ ಶುದ್ಧ ಸಾಂಪ್ರದಾಯಿಕ ಕಲೆ ಅಂತ ನಾವು ಮಾತಾಡೋಂಥವ್ರಿಗೆ ಅದು ಅಪಚಾರ ಕಾಣಿಸ್ತದೆ, ಆಗಬಾರ್ದು ಅಂತ. ಆದರೆ ಮಾಡ್ತಿದ್ದಾರೆ. ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀ ಸಮಾನತೆ ಇತ್ಯಾದಿಗಳೆಲ್ಲ ಈಗ ಪ್ರಚಲಿತವಾಗಿರೋದ್ರಿಂದ ನೀವು ಮಾಡಬೇಡಿ ಅಂತ ಹೇಳೋಕ್ಕೆ ಯಾರಿಗೂ ಆಗೋಲ್ಲ. ನಾವು ಕಲ್ತು ಹಾಡ್ತೀವಿ, ಸರಿ ಅವ್ರದ್ದು ಹೌದು ಆ ಕಲೆ ಒಪ್ಕೊಳ್ಳೋಣ ಅಂತ ಅದನ್ನು ಸ್ವೀಕರಿಸ್ಕೊಂಡಿದ್ದೇವೆ. ಆದರೆ ನಮ್ಮಲ್ಲಿ ಏನಾಗಿದೆ ಮೇಡಮ್, ಈಗ ಕೋಲಾರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಅಥವಾ ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಅಲ್ಲಿರೋಂಥ ಜನಪದ ಕ್ರೀಡೆಗಳಿಗೂ ಜನಪದಕ್ಕೂ ಈ ಮಂಟೆಸ್ವಾಮಿ ಕಥಾ ಪ್ರಸಂಗವನ್ನು ಹೇಳಿದ್ರಿ ಅಂದರೆ ಅಲ್ಲೊಂದು ರೌದ್ರಾವತಾರ ಇರ್ತದೆ, ಅಲ್ಲಿ ಜೋರು ಧ್ವನಿ ಇರ್ತದೆ. ಹಾಗೆ ಅದರ ಒಳಗಡೆ ಇರೋಂಥ ಅರ್ಥಗಳು ಅಲ್ಲಿ ಪರಿಸರಕ್ಕೆ ಸಂಬಂಧಿಸಿರುವಂಥದ್ದಾಗಿರುತ್ತೆ. ಆದರೆ ಇಲ್ಲಿ ನಮ್ಮ ಅಂಟಿಗೆ ಪಂಟಿಗೆ ಅನ್ನೋಂಥದ್ದು ಮಾತ್ರ ನಮ್ಮ ಮಲೆನಾಡಿನಲ್ಲಿ ಇರುವಂತಹ ಒಂದೇ ಕಲೆ. ನೀವು ದೊಂಬರ ಕುಣಿತವೂ ಸಹ ಉತ್ತರದ ನಮ್ಮ ಕುಮಾರರಾಮನ ಕಥೆಯ ಕೊಪ್ಪಳ ಮತ್ತು ನಮ್ಮ ಈ ಗದಗ ಈ ಭಾಗದಿಂದ ಬಂದಿರತಕ್ಕಂತಹ ಕಲೆ. ಆದರೆ ಅಂಟಿಗೆ ಪಂಟಿಗೆ ಮಾತ್ರ ಇದು ಮೂಲದಲ್ಲೇ ಇರೋದು. ಆದರೆ ಇದರಲ್ಲಿ ನೀವು ಒಂದು ರೌದ್ರಾವತಾರವನ್ನು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಇದರ ಭಯಂಕರವಾಗಿರೋಂಥ ಘೋಷಣೆಗಳು ಇಲ್ಲಿ ಇರೋದಿಲ್ಲ, ಅಥವಾ ಪಠಣಗಳು ಇರೋದಿಲ್ಲ. ಇದು ಒಂಥರ ಯಾವ ಥರ ಈ ಸೋನೆ ಮಳೆ ಬರ್ತದಲ್ಲ, ನಿಧಾನದಲ್ಲಿದು ಹೋಗ್ತಾ ಇರ್ತದೆ ಬೆಳಗಿನವರೆಗೂ. ಪ್ರತಿ ಮನೆಗೆ ಹೋಗಿ ಅವರು ಜ್ಯೋತಿಯನ್ನು ಕೊಡುವಷ್ಟೊತ್ತಿಗೆ ಎಲ್ಲ ಉತ್ಸಾಹಗಳನ್ನು ಸಹ ಕಳ್ಕೊಂಡಿರ್ತಾರೆ. ಸೂರ್ಯ ಮುಳುಗುವ ಮುನ್ನ ಆ ಮನೆಗೆ ಜ್ಯೋತಿಯನ್ನು ಕೊಡಬೇಕು. ಅಲ್ಲಿಗೆ ಇದು ಅಂಟಿಗೆ ಪಂಟಿಗೆ ಅವತ್ತಿಂದು ಕೊನೆ ಆಗ್ತದೆ. ಅಲ್ಲೂ ಸಹ ತುಳಸಿ ಕಟ್ಟೆನಲ್ಲಿ ಜ್ಯೋತಿಯನ್ನು ಇಡ್ತಾರೆ. ಜ್ಯೋತಿಗೆ ಸಂಬಂಧಪಟ್ಟಿರೋಂಥ ಆರಂಭದಲ್ಲಿ ನಾನು ಹೇಳಿದ್ನಲ್ಲ ಅದೇ ಹಾಡನ್ನು ಹೇಳ್ತಾರೆ. ಆ ಹಾಡು ಹೇಳಿ ಈ ಜ್ಯೋತಿಯನ್ನು ಸ್ವೀಕರಿಸುವ ಮನೆ ಯಾವುದು ಅಂತೇಳಿ ಹೇಳಿ ಮೊದಲೇ ನಿರ್ಧಾರ ಮಾಡಿರ್ತಾರೆ. ಎಲ್ಲಿ ಬೆಳಕು ಬಿಡಬಹುದು ಅನ್ನೋಂಥ ಒಂದು ಅಂದಾಜು ಇರ್ತದೆ. ಒಂದು 10-20 ಮನೆಗಳ ಆದ ಮೇಲೆ ಬೆಳಕು ಬಿಡ್ಬೋದು ಅಂದರೆ ಇಂಥವರ ಮನೆಗೆ ಹೋಗಿ ಕೊಡ್ಬೋದಾಗುತ್ತೆ ಅಂತ, ಅಥವಾ ಇನ್ನೊಂದು ಮುಂದಿನ ಮನೆ. ಮೊದಲೇ ನಿರ್ಧಾರ ಆಗೋದಿಲ್ಲ, ಫೋನ್ ಮಾಡಿ ಗೀನ್ ಮಾಡಿ ಹೇಳೋಂಥ ಪ್ರಶ್ನೆ ಇಲ್ಲ. ಎಲ್ಲಿ ಬೆಳಕು ಬಿಡ್ತದ ಅಲ್ಲಿ ಕೊಡೋವಂಥದ್ದು. ಆದರೆ ಅವ್ರುಗಳು ಏನು ಮಾಡ್ತಿದ್ರು ಅಂದರೆ ಆ ಜ್ಯೋತಿಯನ್ನು ತೆಗೆದುಕೊಳ್ಳುವಂಥವ್ರು ಇದ್ದಾರಲ್ಲ, ಅವರಿಗೆ ನಮ್ಮನೇಲಿ ಜ್ಯೋತಿ ಕೊಡೋಂಥ ಅವಕಾಶ ಸಿಕ್ತು ನಮಗೆ ಅಂತೇಳಿ ಹೇಳಿ ಖುಷಿಯಾಗಂಥದ್ದು. ಇದು ಪುಣ್ಯದ ಕೆಲಸ ಅಂತೇಳಿ ಜ್ಯೋತಿಯನ್ನು ಸ್ವೀಕರಿಸ್ತಾ ಇದ್ರು, ಅದೃಷ್ಟ ಅಂತೇಳಿ ಸ್ವೀಕರಿಸ್ತಾ ಇದ್ರು. ಅಂದರೆ ನೀವು ಯಾವ ಮನೆಗೆ ಜ್ಯೋತಿ ಬೆಳಕು ಬಿಡೋದು ಯಾವ ಮನೆ ಅಂತೇಳಿ ಹೇಳಿ ನಾವು ಹೇಳೋದಕ್ಕಾಗಲ್ಲ. ಅದೃಷ್ಟ ಇರೋರ ಮನೇಲಿ ಜ್ಯೋತಿನ ತಗೊಳ್ಳೋಂಥದ್ದು ಅನ್ನೋಂಥ ಒಂದು ಇದು ಈಗಲೂ ಸಹ ಅದು ನಡ್ಕೊಂಡು ಬಂದಿದೆ. ಇವಿಷ್ಟು ಅಂಟಿಗೆ ಪಂಟಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ತಜ್ಞರುಗಳಿದ್ದಾರೆ, ಮತ್ತು ಅಂಟಿಗೆ ಪಂಟಿಕೆ ಹಾಡು ಹೇಳೋಂಥವ್ರು ಇದ್ದಾರೆ. ಹಾಗೆಯೇ ನಾನು ಸಹ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಂಟಿಗೆ ಪಂಟಿಕೆಗೆ ಸಂಬಂಧಪಟ್ಟ ಹಾಗೆ ಉಪನ್ಯಾಸಗಳನ್ನು ನೀಡಿದ್ದೇನೆ. ಅದಕ್ಕಿಂತ ಅಪಾಯಕಾರಿಯಾದದ್ದು ಅಂದರೆ ಈ ಅಂಟಿಗೆ ಪಂಟಿಗೆ ಕಲೆಗೆ ತಮ್ಮವೇ ಆದಂಥ ನಿರ್ದಿಷ್ಟವಾದ ಒಂದಷ್ಟು ರೂಪಗಳನ್ನು ಕೊಟ್ಕೊಂಡಿರೋದು, ಅದಕ್ಕೆ ತಮ್ಮ ಉದ್ದೇಶಕ್ಕೆ ಅದನ್ನು ಬಳಸ್ಕೋತಿರೋದು, ಇದು ತುಂಬ ಅಪಾಯಕಾರಿಯಾಗಿ ಕಾಣಿಸುತ್ತೆ. ನಾನು ಕೆಲವು 2-3 ವರ್ಷದ ಹಿಂದೆ ಅಂತ ಕಾಣ್ತದೆ ಒಂದು ಲೇಖನವನ್ನು ಬರೆದಿದ್ದೆ ಇಲ್ಲೇ ಸ್ಥಳೀಯ ಪತ್ರಿಕೆಗೆ, ಅಡ್ಡದಾರಿಯಲ್ಲಿ ಅಂಟಿಗೆ ಪಂಟಿಕೆ ಅಂತ. ಏನಾಗಿ ಹೋಗಿದೆ ಅಂಟಿಗೆ ಪಂಟಿಕೆನ ನಮ್ಮಲ್ಲಿ ಒಂದಿಷ್ಟು ಜನ ಅದಕ್ಕೊಂದು ಯೂನಿಫಾರ್ಮ್ ಮಾಡಿದ್ದಾರೆ. ಈಗ ಕೆಲವು ಊರಿನ ಅಂಟಿಗೆ ಪಂಟಿಕೆ ತಂಡ ನೀವು ನೋಡ್ಬೋದು, ಎಲ್ಲ ಬಿಳಿ ಬಟ್ಟೆ ಹಾಕ್ಕೊಂಡು ಒಂದು ಹಳದಿ ಟವಲ್ಲು ಹಾಕ್ಕೊಂಡು ಬರ್ತಾರೆ, ವೇಷ ಹಾಕ್ಕೊಂಡು, ಅಥವಾ ಕೇಸರಿ ಸಹ ಬಟ್ಟೆನೇ ಹಾಕ್ಕೊಂಡು ಬರಬಹುದು. ಹೀಗಾಗಿ 4 ಜನ ಹಾಡೋರಿಗೆ ಇನ್ನು ಉಳಿದವರಿಗೂ ಕೂಡ ಒಂದು ನಿರ್ದಿಷ್ಟವಾದ ವೇಷಭೂಷಣ ಇರಬೇಕು ಅಂತ ಅನ್ನೋ ಹಾಗೆ ಒಂದು ಯೂನಿಫಾರ್ಮ್ ಸೃಷ್ಟಿ ಮಾಡಿದ್ದಾರೆ. ವಾಸ್ತವವಾಗಿ ಅಂಟಿಗೆ ಪಂಟಿಕೆಗೆ ಯಾವ ಡ್ರೆಸ್ ಕೋಡ್ ಅಂತ ಇಲ್ಲ. ಹಳ್ಳಿ ರೈತರು ಅವ್ರ ಮನೇಲಿ ಹೆಂಗಿದ್ರು ಹಾಗೆ ಇದ್ದಿದ್ರಲ್ಲಿ ಒಂದು ಒಳ್ಳೆ ಬಟ್ಟೆ ಪಂಚೆ ಹಾಕ್ಕೊಂಡು ತಲೆಗೊಂದು ಟೊಪ್ಪೆ ಹಾಕ್ಕೊಂಡು ಕೈಲೊಂದು ದೊಣ್ಣೆ ಹಿಡ್ಕೊಂಡು ಬಂದುಬಿಡ್ತಿದ್ರು ಅಷ್ಟೆ. ಅವ್ನು ಹೆಂಗಿದ್ನೋ ಹಾಗೆ ಒಬ್ಬ ಹೊರಟ ರೈತ, ಅವನು ಬಂದು ಗುಂಡಿಗೆ ಬದಿ ನಿಂತ್ಕೊಂಡು ಸುಮ್ಮನೆ ಹಾಡ್ಕೊಂಡು ಹೋಗ್ತಿದ್ದ. ಅದಕ್ಕೆ ಇವರು ಯೂನಿಫಾರ್ಮ್ ಕೊಟ್ಟರು ಆಧುನಿಕವಾದರೆ.
ಆ ಯೂನಿಫಾರ್ಮನ್ನು ಕೊಡುವಾಗ ಏನು ಮಾಡಿದ್ದಾರೆ ಕೆಲವರು, ಅದಕ್ಕೆ ರಾಜಕೀಯ ಬಣ್ಣ ಸೇರಿಸಿದ್ದಾರೆ. ವಾಸ್ತವವಾಗಿ ಒಂದು ನಿರ್ದಿಷ್ಟವಾದ ರಾಜಕೀಯ ಪಕ್ಷದ ಪ್ರಚಾರಕ್ಕಾಗಿ ಅದನ್ನು ಬಳಸ್ಕೊಳ್ಳೋ ಹಾಗೆ ಆ ಪಕ್ಷದ ಸಂಕೇತಗಳನ್ನೇ, ಲಾಂಛನಗಳನ್ನೇ ಎಲ್ಲ ಅದರಲ್ಲಿ ಇಟ್ಕೊಂಡು ಮನೆ ಮನೆಗೆ ಹಾಡೋಕ್ಕೆ ಹೋಗ್ತಿದ್ದಾರೆ. ಮತ್ತು ಕೆಲವು ದೇವಸ್ಥಾನಗಳು, ಧಾರ್ಮಿಕ ಕೇಂದ್ರಗಳು ಇವುಗಳ ಉದ್ಧಾರಕ್ಕೆ ಅಂತ ಅವುಗಳ ಹಾಳಾಗಿ ಹೋಗಿದ್ರೆ ಅದನ್ನು ಪುನರುಜ್ಜೀವನ ಮಾಡೋದಕ್ಕೆ ಅಂಟಿಗೆ ಪಂಟಿಗೆ ಸಂಗ್ರಹದ ಹಣನ ಬಳಸ್ಕೋತೀವಿ ಅಂತ ಆ ಥರದ ಉದ್ದೇಶನ ಇಟ್ಕೊಂಡು ಹೊರಟಿದ್ದಾರೆ. ಹಿಂದೆ ಏನಾಗ್ತಿತ್ತು ಅಂದರೆ ಇದು ಕೂಡ ಅಡ್ಡದಾರಿ, ಒಂದು ಅರ್ಥದಲ್ಲಿ ಇದು ಅಂಟಿಗೆ ಪಂಟಿಗೆ ಉದ್ದೇಶ ಅದಲ್ಲ. ಹಾಗೆ ಹೇಳೋವಂಥವ್ರು ಮತ್ತು ಅಂಟಿಗೆ ಪಂಟಿಗೆ ಮೂಲವನ್ನೇ ಕುರಿತು ಅವರು ಪ್ರಶ್ನೆ ಮಾಡ್ತಾರೆ. ನಾವು ತಿಳಿದ ಹಾಗೆ ಅಂಟಿಗೆ ಪಂಟಿಗೆ ಅನ್ನೋದು ಜನಪದರ ಕಲೆ, ವಿದ್ಯಾವಂತ ರೈತ ಕುಟುಂಬದವರು, ಶ್ರಮಜೀವಿಗಳು ಸೃಷ್ಟಿ ಮಾಡಿದಂಥ ಕಲೆ ಅಂತ. ಆದರೆ ಈ ಜನ ಹೇಳ್ತಾರೆ ಅಂಟಿಗೆ ಪಂಟಿಗೆ ಅನ್ನುವಂಥದ್ದು ವೈದಿಕ ಸಂಪ್ರದಾಯದಿಂದ ಬಂದಿರುವಂಥ ಕಲೆ ಅಂತ. ಇದನ್ನು ವಿದ್ವಾಂಸರಾದಂಥವರು ಅವರೇ ಬರೆದುಬಿಟ್ಟು ಹಾಡ್ತಾ ಇದ್ದಾರೆ ಅಂಥೇಳಿ ವಾದ ಮಾಡಿ ಪ್ರತಿಯಾಗಿ ಲೇಖನಗಳೆಲ್ಲ ಬಂದು ಒಂದು ಕಾಲಕ್ಕೆ. ಹಾಗಾಗಿ ಅಂಥವರೆಲ್ಲ ಏನು ಮಾಡ್ತಾರೆ, ಈ ಜ್ಯೋತಿ ಇತ್ಯಾದಿ ಪದಗಳಿಗೆ ಅವ್ರದ್ದೇ ಆದ ಅರ್ಥಗಳನ್ನು ಹೇಳ್ಕೊತಾ ಹೋಗ್ತಾರೆ. ಅದಕ್ಕೆ ಉಪನಿಷತ್ತು, ವೇದ ಇತ್ಯಾದಿಗಳನ್ನ ತಂದು ಸಂಬಂಧನ ಸೇರಿಸ್ಬಿಟ್ಟು ಅಲ್ಲಿಂದ ಬಂದಿದ್ದು ಮೂಲ ಅದು ಅಂತ ಹೇಳ್ತಾರೆ. ಆದರೆ ಈ ರೈತರು ಹೇಳ್ತಿರೋದು ಪ್ರಕೃತಿಯಿಂದ ಜ್ಯೋತಿ ಹೇಗೆ ಬಂತು ಅಂತ ಹೇಳ್ತಾರೆ. ಆಕಾಶದಲ್ಲಿ ಹುಡುಗ ಹುಟ್ಟಿತು, ಸಿಡಿಲು ಹುಟ್ಟಿತು, ಸಿಡಿಲಿನಿಂದ ಜ್ಯೋತಿ ತಾಯಿ ಉದಯವಾದ್ಲು ಅಂತ ಇವ್ರು ಹಾಡ್ತಾರೆ. ಅವ್ರು ಹೇಳೋಂಥ ರೀತಿಯೇ ಬೇರೆ ಆ ಮೂಲ. ಹೀಗಾಗಿ ಅದನ್ನು ಜಾನಪದ ಸಂಪ್ರದಾಯವಾಗಿದ್ದನ್ನು ಒಂದು ವೈದಿಕ ಸಂಪ್ರದಾಯಕ್ಕೆ ತಗೊಂಡೋಗಿ ತಿರ್ಚಿಬಿಟ್ಟು ಅದನ್ನು ಒಂದು ಅದನ್ನೇನು ಹೇಳ್ಬೋದು, ಅವರ ಬಲಪಂಥೀಯರ ಅಸ್ತ್ರ ಆಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಈ ಥರ. ಈ ಬಗೆಯಲ್ಲಿ ಅಡ್ಡಹಾದಿನ ಹಿಡ್ಕೊಂಡು ಹೋಗ್ತಾ ಇದೆ ಅಂಟಿಗೆ ಪಂಟಿಗೆ ಅಂತ ಅನ್ನುವಂಥದ್ದು. ಇದಾಗಬಾರ್ದು. ವಾಸ್ತವವಾಗಿ ನಮ್ಮ ಅಂಟಿಗೆ ಪಂಟಿಗೆಗೆ ಯಾವುದೇ ಡ್ರೆಸ್ ಕೋಡ್ ಇಲ್ಲ. ಇದ್ದರೂ ಸಹ ಒಂದು ಮಂಡಾಳೆ ಕೊಟ್ಟೆ ಅಂದರೆ ನಮ್ಮ ಅಡಿಕೆ ಇದು ಅದನ್ನು ಹಾಕ್ಬೋದು, ಅಥವಾ ಮುಂಡಾಸುಗಳನ್ನು ಹಿಂಗೆ ಕಟ್ಟಿರ್ತಾರೆ, ಕಟ್ಕೊಂಡು ಒಂದು ದೊಣ್ಣೆ ಹಿಡ್ಕೊಂಡಿರ್ತಾರೆ. ದೊಣ್ಣೆ ಅಂತ ಅಂದರೆ ದೊಣ್ಣೆ ಹಿಡ್ಕೊಂಡು ದೊಣ್ಣೆಲಿ ಹಿಂಗೆ ಇದಿಟ್ಕೊಂಡೇನು ಮಂಡೆನ ಊರ್ಕೊಂಡು ಹೇಳ್ತಾರೆ. ಅದನ್ನು ಮತ್ತೆ ರಿಪೀಟ್ ಮಾಡ್ತಾರೆ. ಅಥವಾ ಜುಗಲ್ಬಂದಿಯ ತರಹ ಒಂದು ಹಾಡನ್ನು, ಒಂದು ಸ್ಟ್ಯಾಂಜನ್ನು ಇವ್ರು ಹೇಳಿದ್ರೆ ಇನ್ನೊಂದು ಸ್ಟ್ಯಾಂಜವನ್ನು ಎದುರು ಪಾರ್ಟಿಯವರು ಹೇಳೋವಂಥದ್ದು ಅಂಟಿಗೆ ಪಂಟಿಗೆ. ಆದ್ದರಿಂದ ನಾವು ಬಹಳ ಗಮನಿಸಬೇಕು ಅಂದರೆ ಇದಕ್ಕೆ ಧಾರ್ಮಿಕ ಲೇಪನ ಇಲ್ಲ, ಜನಪದದ ಲೇಪನ ಇದೆ, ಇದಕ್ಕೆ ಜನಜೀವನದ ಲೇಪನ ಇದೆ, ರೈತಾಪಿ ಬದುಕಿನ ಲೇಪನ ಇದೆ. ಹಾಗೆಯೇ ಇದಕ್ಕೆ ಇದು ಏನು ಶ್ರಮದ ತತ್ವಗಳ ಆಧಾರದ ಮೇಲೆ ರೂಪುಗೊಂಡಿರುವಂತಹ ಹಾಡಿನ ಲೇಪನ ಇದಕ್ಕೆ. ಆಮೇಲೆ ಪ್ರಕೃತಿ, ಬಹಳ ಮುಖ್ಯವಾಗಿ ಪ್ರಕೃತಿ, ಮಳೆ, ಗಾಳಿ, ಗುಡುಗು, ಸಿಡಿಲು, ಮರ, ಮೊಟ್ಟು, ಬೃಹದಾಕಾರದ ಕಾಡು, ಇವೆಲ್ಲವೂ ಸಹ ಒಳಗೊಂಡಿರ್ತಕ್ಕಂಥದ್ದೇ ಅಂಟಿಕೆ ಪಂಟಿಕೆ ಅಂತ ಹೇಳಿ. ಮತ್ತು ಹಣ ಸಂಗ್ರಹಿಸೋದೇ ಮುಖ್ಯ ಉದ್ದೇಶವೂ ಆಗಬಾರ್ದು. ಹಿಂದೆ ಅಂಟಿಗೆ ಪಂಟಿಕೆ ಉದ್ದೇಶ ಏನಿತ್ತು ಅಂದರೆ 3 ರಾತ್ರಿ ಅವ್ರು ಓಡಾಡಿ ಸಂಗ್ರಹಿಸಿದ ಅಕ್ಕಿ, ಭತ್ತ, ದುಡ್ಡು ಇದೆಲ್ಲದರಿಂದ ಒಂದು ದಿವಸ ಅದಾಗಿ 1 ವಾರ 2 ವಾರ ಬಿಟ್ಟು ಅಂಟಿಗೆ ಪಂಟಿಗೆ ಔತ್ಲ ಅಂತ ಒಂದು ಮಾಡ್ತಿದ್ರು. ಊಟ ಮಾಡೋದಷ್ಟೇ ಅವ್ರ ಉದ್ದೇಶ. ತಾವು ಸಂಗ್ರಹಿಸಿದ ಭತ್ತ, ಅಕ್ಕಿ ಅದನ್ನೇ ಅಕ್ಕಿ ಮಾಡಿಸ್ಕೊಂಡು ಬಂದು ಅದರಲ್ಲೇ ಕಡುಬು ಮಾಡಿಕೊಂಡು ಮಾಂಸದ ಊಟ. ಅವತ್ತಿನ ದಿವಸ ಯಾರ್ಯಾರ ಮನೆಗೆ ಇವರು ಭೇಟಿ ಕೊಟ್ಟಿದ್ರೋ, ಯಾರ್ಯಾರು ಇವರಿಗೆ ಸಂಭಾವನೆಗಳನ್ನು ಕೊಟ್ಟಿದ್ರೋ ಅವ್ರ ಮನೆಯವ್ರನ್ನೇ ಎಲ್ಲರನ್ನ ಕರೆದುಬಿಟ್ಟು ಎಲ್ಲರೂ ಒಟ್ಟಾಗಿ ಒಂದು ಕಡೆ ಕೂತು ಊಟ ಮಾಡುವಂಥ ಸಂಪ್ರದಾಯ ಇತ್ತು. ಅದಕ್ಕೆ ಅಂಟಿಗೆ ಬರ್ಬೋದು. ಅಂಟಿಗೆ ಪಂಟಿಗೆ ಔತಣ ಅಂತ ಅದನ್ನು ಕರೀತಿದ್ರು. ಹೀಗೆ ಅದು ಒಂದು ಸಂತೋಷ ಕೂಟಕ್ಕೋಸ್ಕರ ಅದನ್ನು ಬಳಸ್ಕೊಳ್ತಿದ್ದಂಥದ್ದು ಇತ್ತು. ಇರಲಿ, ಆ ಉದ್ದೇಶ ಆ ಕಾಲಕ್ಕೆ ಸೀಮಿತವಾಗಿತ್ತು ಅನ್ನೋಣ. ಅದನ್ನು ಇವರು ಉದ್ದೇಶದ ದೃಷ್ಟಿಯಿಂದ ದೇವಸ್ಥಾನಕ್ಕೆ ಬಳಸಿದ್ರೆ ನಾವೇನು ಬೇಸರ ಪಡ್ಕೋಬೇಕಾದಿಲ್ಲ, ಅಥವಾ ಯಾವುದೋ ಶಾಲೆಗೋಸ್ಕರ ಸಂಗ್ರಹ ಮಾಡ್ತೀವಿ ಅಂದರೆ ಬೇಸರ ಪಡಬೇಕಾಗಿಲ್ಲ. ಅಂಥ ಕೆಲವು ಸದುದ್ದೇಶಕ್ಕಾಗಿ ಅವರು ಹಣ ಸಂಗ್ರಹ ಮಾಡಿದ್ದನ್ನು ಬಳಸ್ಕೊಂಡ್ರೆ ಅದನ್ನು ಒಪ್ಕೊಳ್ಬೋದು ನಾವು ಇವತ್ತಿನ ಕಾಲಕ್ಕೆ. ಆದರೆ ಅದರ ಸ್ವರೂಪವನ್ನು ಬದಲಾಯಿಸೋದು ಅಷ್ಟು ಸರಿಯಲ್ಲ ಅಂತ. ಅಂಟಿಗೆ ಪಂಟಿಗೆಯ ಸ್ವರೂಪವನ್ನು ಅದನ್ನು ಹೇಗಿತ್ತೋ ಹಾಗೆ ಉಳಿಸ್ಕೋಬೇಕು. ಮತ್ತು ಒಂದಿಷ್ಟು ಹೆಚ್ಚು ಇದರಿಂದ ಹಣ ಸಂಗ್ರಹಿಸಬೇಕು ಅನ್ನುವಂಥ ಆರ್ಥಿಕವಾದಂಥ ಆಕಾಂಕ್ಷೆ ಅದ್ರ ಜೊತೆಗೆ ಅಂಟ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ, ರಾತ್ರಿ ಹೊತ್ತು ಹಳ್ಳಿ ಹೋಗಿ ಓಡಾಡೋದ್ರ ಬದಲಿಗೆ ಅಂಟಿಗೆ ಪಂಟಿಗೆ ತಂಡದವರು ಪೇಟೆಗೆ ಹೋಗ್ಬಿಡ್ತಾರೆ. ಹಳ್ಳಿಗೆ ಹೋಗೋದಕ್ಕೆ ಒಂದು ಊರಿಂದ ಒಂದು ಊರಿಗೆ 4-6 ಮೈಲಿ ದೂರ ಇರ್ತದೆ. ಒಂದು ಊರಿಗೆ ಹೋದ್ರೆ ಒಂದೇ ಮನೆ ಇರ್ತದೆ. ಅವನು ಕೊಡೋದೆಲ್ಲ ಒಂದು 5 ರೂಪಾಯಿ ಇರುತ್ತೆ, ಒಂದು ಸಿದ್ದೆ ಅಕ್ಕಿ ಇರುತ್ತೆ. ಹೆಚ್ಚು ಲಾಭ ಆಗೋದಿಲ್ಲ, ಇಡೀ ರಾತ್ರಿ ಓಡಾಡಬೇಕಾಗತ್ತೆ. ಈಗೇನು ಮಾಡ್ತಾರೆ, ಯಾವ ತೀರ್ಥಹಳ್ಳಿ ಅಂತ ಒಂದು ಊರಿಗೆ ಬಂದುಬಿಡೋದು. ಇಡೀ ರಾತ್ರಿ ಬರೀ ತೀರ್ಥಹಳ್ಳಿ ಒಂದು ಊರಿನಲ್ಲೇ ಅವರಿಗೆ ಸಾಧ್ಯವಾದಷ್ಟು ಹೆಚ್ಚು ಮನೆ
ಭೇಟಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇಲ್ಲಿರೋರೆಲ್ಲರೂ ಸಾಕಷ್ಟು ಸ್ಥಿತಿವಂತರು, ಅಧಿಕಾರಿಗಳು ಇಂಥವರೆಲ್ಲ ಇರೋದ್ರಿಂದ ಹಣವಂತರು ಹೆಚ್ಚಾಗಿರ್ತಾರೆ, ಕೈ ಬಿಚ್ಚಿ ಹಣ ಕೊಡ್ತಾರೆ. ಅಲ್ಲಿ 5 ರೂಪಾಯಿ ಕೊಡೋರು ಇಲ್ಲಿ 500 ರೂಪಾಯಿ ಕೊಡ್ತಾನೆ. ಹಾಗಾಗಿ ಹಣ ಹೆಚ್ಚು ಸಂಗ್ರಹ ಆಗುತ್ತೆ ಅಂತ. ಈಗ ಅದನ್ನು ದುಡ್ಡು ಮಾಡುವಂಥ ಅಥವಾ ಹಣ ಸಂಗ್ರಹಿಸುವ ಒಂದು ಅಸ್ತ್ರ ಮಾಡ್ಕೊಂಡು ಬಿಡುವಂಥ ಉದ್ದೇಶವು ಕೆಲವು ಕಡೆಗೆ ಕಾಣಿಸ್ತಾ ಇದೆ. ಎಲ್ಲರೂ ಹಾಗೆ ಅದಕ್ಕಾಗಿ ಮಾಡ್ತಿದ್ದಾರೆ ಅಥವಾ ಅದನ್ನು ದುರುಪಯೋಗ ಪಡಿಸ್ಕೊತಿದ್ದಾರೆ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಹಣದ ಗಳಿಕೆಗಾಗಿಯೇ ಅಂಟಿಗೆ ಪಂಟಿಗೆಯನ್ನು ಬಳಸ್ಕೊಳ್ಳೋದು ಕೂಡ ಅಷ್ಟು ಒಳ್ಳೆಯದಲ್ಲ ಅಂತ ಅನ್ನುವಂಥದ್ದು. ಸೊ ಈ ಥರದ ಕೆಲವು ಪರಿವರ್ತನೆಗಳಾಗಿವೆ. ಅದರಿಂದ ಒಂದು ಕಲೆ ಹಳೆಯ ಕಾಲಕ್ಕೆ ಹೇಗಿತ್ತು ಹಾಗೇ ಇರಬೇಕು ಅಂತ ಆ ಥರದ ಏನು ಮಡಿವಂತಿಕೆ ಮನೋಭಾವ ಅಂತ ನಾನು ಹೇಳ್ತಾ ಇಲ್ಲ. ಅದು ಇರಬಾರ್ದು, ಪರಿವರ್ತನೆ ಆಗಬೇಕು. ಆದರೆ ಅದು ಒಳ್ಳೆ ರೀತಿಯಿಂದ ಆಗಬೇಕು, ಸದುದ್ದೇಶದಿಂದ ಆಗಬೇಕು ಅಂತ ನಾವು ಬೇರೆ ದಾರಿ ಹಿಡಿಬಾರ್ದು ಅದು ಅಂತ. ಅದರಿಂದ ಯಾವುದೇ ಜಾತಿಯ ಪ್ರಚಾರಕ್ಕೆ ಅಥವಾ ಯಾವುದೇ ಧರ್ಮದ ಪ್ರಚಾರಕ್ಕೆ, ಯಾವುದೇ ರಾಜಕೀಯದ ಪಕ್ಷದ ಪ್ರಚಾರಕ್ಕೆ ಇಂಥ ಕಲೆಗಳನ್ನು ಬಳಸ್ಕೊಳ್ಬಾರ್ದು ಅಂತ ಅನ್ನುವಂಥದ್ದು ನನ್ನಂಥವನ ಅಭಿಪ್ರಾಯ. ಹೆಚ್ಚು ಜನ ಅದನ್ನು ಒಪ್ಪಬಹುದು, ಒಪ್ಪದೇ ಇರಬಹುದು. ಹಾಗಲ್ಲದೆ ಈಗ ಹಳೆಯ ರೂಢಿಯಲ್ಲೇ ಅಂಟಿಗೆ ಪಂಟಿಗೆಯನ್ನು ಮತ್ತೆ ಉಳಿಸ್ಕೊಂಡು ಹೋಗೋದಕ್ಕೆ ಯುವಕರು ಮನಸ್ಸು ಮಾಡಬೇಕು. ಅದು ಭಾಳ ಕಷ್ಟ. ಈಗಿನ ಯುವಕರಿಗೆ ಈ ರಾತ್ರಿ ಹೊತ್ತು ಇಡೀ ರಾತ್ರಿ ಇದನ್ನು ಕಲಿತು ಹಾಡಿ ರಾತ್ರಿ ಎಲ್ಲ ಓಡಾಡಿ ನಿದ್ದೆ ಬಿಟ್ಟು ಎಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತದೆ. ಯಾರು ಆ ಕಡೆ ಮನಸ್ಸು ಮಾಡಲ್ಲ. ಹಳೆ ಕಾಲದವರೆಲ್ಲ ಹೋದರು, ಹಂಗಾಗಿ ಉಳಿಯೋದು ಕಷ್ಟ ಅದು ಬರ್ತಾ ಇನ್ನು. ಸುಮ್ಮನೆ ಒಂದು ಫ್ಯಾಷನ್ಗಾಗಿ ಕೆಲವರು ಉಳಿಸ್ಕೋಬೋದೇನೋ ಅಷ್ಟೇ ಅನಿಸುತ್ತೆ. ಅಥವಾ ನಮ್ಮ ಜನಪದ ಮೇಳಗಳು ಮುಂತಾದವುಗಳಲ್ಲಿ ಕೆಲವು 10 ನಿಮಿಷ 15 ನಿಮಿಷ ಹಾಡೋದಕ್ಕೆ ಅಲ್ಲೂ ಕೂಡ ನಮ್ಮ ಅಂಟಿಗೆ ಪಂಟಿಗೆ ಬಹಳ ಅನಾಕರ್ಷಕವಾಗಿ ಉಳ್ಕೊಂಡಿದೆ. ಈಗ ಬೇಕಾದಷ್ಟು ಜನಪದ ಮೇಳಗಳನ್ನೆಲ್ಲ ಮಾಡ್ತಾರೆ. ಬೇರೆ ಎಲ್ಲ ಕಲೆಗಳು ಅಲ್ಲಿ ಇರ್ತವೆ. ನಾನಾಗಲೇ ಹೇಳಿದ ಬಯಲುಸೀಮೆ ಕಲೆಗಳು, ಯಾಕೆಂದರೆ ಅವೆಲ್ಲ ತುಂಬ ವರ್ಣರಂಜಿತವಾಗ್ತವೆ, ತುಂಬ ನಾದಮಯವಾಗಿ ನೋಡೋದಕ್ಕೂ ಚೆನ್ನಾಗಿರ್ತವೆ, ಕೇಳೋಕ್ಕೂ ಚೆನ್ನಾಗಿರ್ತವೆ. ಭಾಳಷ್ಟು ಅಬ್ಬರ ಎಲ್ಲ ಇರುತ್ತೆ ಅಲ್ಲಿ. ಹಾಗಾಗಿ ಹೆಚ್ಚು ಜನರನ್ನ ಆಕರ್ಷಿಸುವಂಥ ಅಂಥ ಕಲೆಗಳೇ ಹೆಚ್ಚು ಜನಪದ ಮೇಳಗಳಲ್ಲಿ ಪ್ರದರ್ಶಿತವಾಗ್ತಕ್ಕಂಥವು. ಆದರೆ ಅಂಟಿಗೆ ಪಂಟಿಗೆ ನಾನು ಆಗಲೇ ಹೇಳ್ದಂಗೆ ಬೇರೆ ಏನೂ ಇಲ್ಲ, ಬರೀ ಗೀತೆ ಅಷ್ಟೇ ಆಗಿರೋದ್ರಿಂದ ಇದು ಹೆಚ್ಚು ಜನರಿಗೆ ಇಷ್ಟವಾಗಲ್ಲ ಅಂತ ಹೆಚ್ಚು ಮೇಳಗಳಲ್ಲಿ ಅಂಟಿಗೆ ಪಂಟಿಗೆ ತಂಡಗಳನ್ನು ಕರೆಯೋದೇ ಇಲ್ಲ, ಭಾಳ ಕಡಿಮೆ ನನಗೆ ಗೊತ್ತಿರೋ ಹಾಗೆ. ಹೀಗಾಗಿ ಅಂಟಿಗೆ ಪಂಟಿಗೆ ಅನ್ನುವಂಥದ್ದು ಉಳಿಬೇಕು ಅಂದರೆ ಸಾಕಷ್ಟು ಜನ ಮನಸ್ಸು ಮಾಡಬೇಕು, ಶ್ರಮ ಪಡಬೇಕು. ಹಾಗಾದ್ರೆ ಮಾತ್ರ ಉಳಿಯಿತು ಅಂತ ಅನಿಸುತ್ತೆ. ಈಗಲೂ ಹಚ್ತೀವಿ ನಾವು. ನೀವು ಗೋಪೂಜೆಯ ದಿನ ನಮ್ಮ ಮನೆಗೆ ಬನ್ನಿ, ಇಲ್ಲಿ ರಸ್ತೆ ಬದಿ ಇರೋಂಥದ್ದಲ್ಲ. ಆವಾಗ ಒಂದು ಕೈಯಲ್ಲಿ ದೊಂದಿನ ಹಿಡ್ಕೊಂಡಿರ್ತೀವಿ. ಮೊದಲು ಈ ಪುಂಡಿ ಕೋಲು ಅಂತ ಸೆಣಬಿನ ಕೋಲುಗಳಿದ್ವಲ್ಲ, ಬೆಳ್ಳಗಿರ್ತಿತ್ತಲ್ಲ, ಅದರಲ್ಲಿ ನಾರನ್ನು ತೆಗೆದು ಇರೋಂಥದ್ದು ಅದು, ಅಥವಾ ಅಡಿಕೆ ದಬ್ಬೆ, ಅಥವಾ ಕಾಡಿನಲ್ಲಿ ಸಿಗುವಂತಹ ಕಡ್ಡಿಗಳು, ಅದನ್ನು ಒಂದು ಕೈಲಿ ಹಿಡ್ಕೊಂಡಿರ್ತೀವಿ. ಹಾಗೆಯೇ 9 ಬಗೆಯ ಹೂವುಗಳನ್ನು ಹಾಕಿ ನಾವು ಒಂದು ಮುಂಡುಗ ಅಂತೇಳಿ ಒಂದು ಇಲ್ಲಿರೋಂಥದ್ದೇ. ನೀವೇನು ಹೂಗಳು ಅಂತ ಅಂದರೆ ಸೇವಂತಿಗೆ, ಆ್ಯಂಥೋರಿಯಂ, ಗುಲಾಬಿ ಹೂಗಳಲ್ಲ. ಅದು ಏನಂತಂದರೆ ಇಲ್ಲೇ ಸಿಗುವಂತಹ 9 ದಾಸವಾಳವೂ ಅಲ್ಲ, ಕೇದಿಗೆ ಥರದ ಮುಂಡುಗನ ಹೂವು, ಹಾಗೆಯೇ ಹುಲಿ, ಹಾಗೆಯೇ ವಾಟೆ, ಈ ಥರದ ಹೂಗಳು ಮತ್ತು ಅದರ ಕೆಲವಾರು ಕುಡಿಗಳು, ಹೂವಿನ ಸಸ್ಯದ ಕುಡಿಗಳನ್ನು ಸೇರಿಸಿ ಅದನ್ನು ಬಸರಿ ನಾರು ಅಂತೇಳಿ ಅದರಲ್ಲಿ ಕಟ್ಟಿ ನಾವು ಒಂದು ದೀಪವನ್ನು, ಗೂಡು ದೀಪಗಳನ್ನು ಮಾಡ್ತೀವಿ. ಗೂಡು ದೀಪ ಮಾಡೋದಂತಂದ್ರೆ ಯಾವುದಲ್ಲ, ಅದು ಹೇಗೆ ಅಂತಂದರೆ ತೋಟ ಅಥವಾ ಗದ್ದೆನಲ್ಲಿ ಅಲ್ಲಿ ಸಾರಿಸಿರ್ತೀವಿ ನಾವು, ಭೂಮಿ ಹುಣ್ಣಿಮೆನಲ್ಲೇ ಸಾರಿಸಿರ್ತೀವಿ. ಅಲ್ಲಿ ಒಂದು ಗೂಡು ದೀಪವನ್ನು ಈ ಬಾಳೆಯ ಮೂತಿ ಇರ್ತದಲ್ಲ, ಬಾಳೆಯ ಮೂತಿ ಅಥವಾ ದೊಡ್ಲಿಕಾಯಿ ಮೂತಿಗೆ 10 ದಬ್ಬೆಯ ಚೂರುಗಳನ್ನು ಚುಚ್ಚಿ ಅದಕ್ಕೆ ಬತ್ತಿಯನ್ನು ಕಟ್ಟಿ ಒಂದು ದೀಪನ ಮಾಡ್ತೀವಿ. ಅದನ್ನು ಇಲ್ಲೆಲ್ಲ ತಗೊಂಡು ಹೋಗ್ತೀವಿ ದೊಂದಿ ಹಚ್ಕೊಂಡು. ಅಲ್ಲಿ ಅದಕ್ಕೆ ಮತ್ತೆ ಕೈಯೊಳಗಡೆ ನಮಗೆ ಎಷ್ಟು ಗದ್ದೆಗಳಿದಾವ ಅಷ್ಟು ಗದ್ದೆಗಳಿಗೆ ಒಂದು ಇದಿಟ್ಕೊಂಡಿರ್ತೀವಿ, ಏನು ಕೋಲುಗಳನ್ನು. ಆ ಕೋಲುಗಳಿಗೂ ಸಹ ಬತ್ತಿನ ಸುತ್ತಿ, ಎಣ್ಣೆನೆಲ್ಲ ಹಾಕಿರೋ ಬತ್ತಿನ ಸುತ್ತಿ ಕೋಲುಗಳನ್ನು ಇಟ್ಕೊಂಡು ಹೋಗ್ತೀವಿ. ಈಗ ಆರಂಭದಲ್ಲಿ ಒಂದು ಗದ್ದೆಗೆ ಪೂಜೆ ಮಾಡ್ತೀವಿ. ಅಲ್ಲಿ ಈ ಗೂಡುದೀಪ ಅಂದರೆ ಬಾಳೆಯ ಮೂತಿಯ ಹಾಕಿರ್ತೀವಲ್ಲ ಅದನ್ನು ಹೂಚಿ ಮಕ್ಕಳು ಸಹ ಜೊತೆಗೆ ಇರ್ತಾರೆ. ಆ ದೀಪ ಎಲ್ಲ ದೊಂದಿನಲ್ಲಿ ಹಚ್ತೀವಿ. ಮೊದಲು ಹಚ್ಚಿ ಹಂಡಾಲುಂಡೋಳ್ಗೆ ಲಕ್ಷ ಕೋಲ್ ದೀಪಾಳ್ಗೆ, ನೀವೆಲ್ಲರಿಗೆ ದೀಪಾವಳಿಗೆ ಹೇಳಿ, ಹಂಡಾಲುಂಡೋಳ್ಗೆ ಲಕ್ಷ ಕೋಲ್ ದೀಪಾಳ್ಗೆ. ಆ ಥರ ಹೇಳಿ ನಾವು ಮತ್ತೆ ಆ ಇದಿರುತ್ತಲ್ಲ ಯಾವುದು ಕೋಲುಗಳನ್ನು ಇಟ್ಟು ಪ್ರತಿ ಗದ್ದೆಗಳಿಗೆ ಹೋಗಿ ಪ್ರತಿ ಗದ್ದೆಗಳಲ್ಲೂ ಸಹ ದೀಪವನ್ನು ಹಚ್ಚಿ ನಾವೇನು ಮುಂಡುಗನ ಹೂವಿನ ಜೊತೆ ಕಟ್ಟಿರ್ತೀವಿ ಬಸರಿ ನಾರಿನಲ್ಲಿ, ಅದನ್ನು ಹಾಕಿ ಆ ದೀಪಕ್ಕೆ ದೊಂದಿಯನ್ನು ಇಟ್ಟ ತಕ್ಷಣ ಮತ್ತೆ
ಹುಂಡೋಳ್ಗೆ ಲಕ್ಷ ಕೋಲ್ ದೀಪಾವಳಿಗೆ ಅಂತೀವಿ. ಇಡೀ ಎಲ್ಲರ ಗದ್ದೆಗಳಲ್ಲೂ ಸಹ ಈ ಕೋಲುಗಳನ್ನು ಹಚ್ಚಿ ಅವುಗಳನ್ನು ನೋಡೋದಕ್ಕೆ ಒಂದು ಒಳ್ಳೆಯ ವಾತಾವರಣ. ಇದು ದೀಪದ ಹಬ್ಬ ನಮಗಿದು. ಆದರೆ ಮಲ್ಲೇಶ್ವರಮಲ್ಲಿ, ಜಯನಗರದಲ್ಲಿ ಕಿವಿಗಡ ಚಿಕ್ಕುವ ಪಟಾಕಿಗಳನ್ನು ಹೊಡೆದು ಪಟಾಕಿ ಸರಗಳಿಗೆ ಬೆಂಕಿ ಹಚ್ಚುವಂಥದ್ದು, ರಾಕೆಟ್ಗಳನ್ನು ಬಿಡೋಂಥದ್ದು, ಗೂಡುದೀಪಗಳನ್ನು ಹಚ್ಚಿ ಅದಕ್ಕೆ ಎಲೆಕ್ಟ್ರಿಫೈ ಮಾಡೋಂಥದ್ದು, ಅದು ಇತ್ತೀಚಿಂದು ಅದು ಸಿಟಿಯ ಹಬ್ಬ. ಆದರೆ ಪ್ರಕೃತಿಯ ಜೊತೆಯಾಗಿಯೇ ಯಾವ ಥರ ಒಂದು ಹಬ್ಬವನ್ನು ರೂಪುಗೊಳಿಸ್ತಾರೆ ಅಂತಂದರೆ, ಅದಕ್ಕೆ ನೀವು ಅವತ್ತೇನು ಗೋಪೂಜೆಯ ಸಂಜೆ ನೀವು ನಮ್ಮ ಮಲೆನಾಡಿನ ಊರುಗಳಿಗೆ ಬಂದಾಗ ಅದು ನಿಮಗೆ ಪ್ರದರ್ಶಿತಗೊಳ್ತದೆ. ಅದು ಅದು ಒಂದು ಥರದ ಅಪಚಾರವೇ. ಸರಿಯಾಗಿ ಬಂದು ಕೊನೆ ಪಕ್ಷ ಅನುಕರಣೆ ಮಾಡೋಕ್ಕೆ ಬರ್ಬೇಕಾರೆ. ಈಗ ಈ ಗಂಟೆಗೆ ಪಂಟಿಗೆ ತಂಡದಲ್ಲಿ 4 ಜನ ಇದ್ದರೆ ಇಬ್ಬರು ಮಾತ್ರ ಚೆನ್ನಾಗಿ ಕಲಿತವರು ಅವ್ರು ಮುಮ್ಮೇಳವಾಗಿ ಹಾಡ್ತಾರೆ. ಇಬ್ಬರು ಮೊದಲು ಹಾಡಿದ್ದನ್ನೇ ಇನ್ನಿಬ್ಬರು ರಿಪೀಟ್ ಮಾಡ್ತಾರೆ, ಅಷ್ಟೇ ಪುನರಾವರ್ತನೆ ಮಾಡ್ತಾರೆ. ಅವ್ರು ಹೇಳಿದ್ದನ್ನು ಹೇಳ್ದಂಗೆ ಹೇಳೋಕ್ಕೆ ಬಂದರೂ ಸಾಕು ಇವರಿಗೆ. ಅವರು ಸ್ವತಂತ್ರವಾಗಿ ಏನೂ ಹೇಳೋದು ಬೇಕಾಗಿಲ್ಲ. ಮತ್ತು ಅಲ್ಲೂ ಕೂಡ ಕೆಲವರು ಸುಲಭ ಮಾಡ್ಕೊಂಡಿದ್ದಾರೆ. ಅದೇನು ಅಂದರೆ, ಈಗ ಮೊದಲನೆಯ ಸಾಲು ಏನಿರುತ್ತೆ ಒಂದೇ ಸಾಲನ್ನು ತಿರುಗಿ ಇವರು ಹೇಳ್ತಾ ಇರ್ತಾರೆ. ಹಿಮ್ಮೇಳದವ್ರು ಇರ್ತಾರಲ್ಲ ಅವರು. ಈಗ ಸುವಾಲೋ 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 ಶಿವನಿಗೆ ಸುವಾಲೋ ಅಂತ ಒಂದು ಸಾಲಿದೆ, ಅದು ಒಂದು ಪಲ್ಲವಿ ಇದ್ದ ಹಾಗೆ. ಬೇರೆಯವರು ಹಾಡಿನ ಮುಂದಿನ ಭಾಗನ ಹೇಳ್ಕೊತಾನೆ ಹೋಗ್ತಿದ್ರು ಕೂಡ 2ನೇ ಸಾರಿ ಹೇಳೋರು ಬರೀ ಸುವಾಲೋ ಸುವಾಲೋ ಅಂತ ಅಷ್ಟೇ ಹೇಳ್ತಾ ಹೋಗ್ತಾರೆ. ಅಷ್ಟನ್ನೇ ಹೇಳ್ತಾ ಹೋದರೂ ಸರಿಯೇ, ತಪ್ಪೇನಲ್ಲ ಅದು. ಆದರೆ ಗೊತ್ತಿಲ್ಲದೇನೆ ತಪ್ಪಾಗಿ ಏನಾರು ಹೇಳೋಕ್ಕೆ ಹೋಗ್ಬಾರ್ದು ಅಷ್ಟೇ ಅಂತ. ಹಾಗೆ ನಮಗೆ ಬಲಿಚಕ್ರವರ್ತಿ ಅಂತ ಹೇಳಿದ್ನಲ್ಲ, ಅದನ್ನು ಸಹ ಬಲಿಚಕ್ರವರ್ತಿ ಅಂತಂದರೆ ಆತ ವಾಮನ ಅವನನ್ನು ಪಾತಾಳಕ್ಕೆ ಹಾಕಿದ ಮೇಲೆ ಅವನಿಗೆ ಕನ್ಸೆಷನ್ ಕೊಟ್ಟು ನಿನ್ನನ್ನು ಪ್ರತಿದಿನ ಬಲಿಚಕ್ರವರ್ತಿಯ ಹಬ್ಬವನ್ನು ರೈತರು ಮಾಡ್ತಾಯಿದ್ರು. ಆದರೆ ಅವನು ಕನ್ಸೆಷನ್ ಕೊಟ್ಟು ಅವನನ್ನು ಪಾತಾಳಕ್ಕೆ ತಳ್ಳಿದ ಮೇಲೆ ಸಿಕ್ಕಾಪಟ್ಟೆ ಬಹುದೊಡ್ಡ ದಂಗೆ ಆಗ್ತದೆ ರೈತಾಪಿಗಳದ್ದು, ರೈತರದ್ದು. ಮತ್ತು ಮಾಮೂಲಿ ಹತ್ರ ವಿಷ್ಣು ಹತ್ರನೇನೋ ಹೋಗ್ತಾರೆ. ಹೋದಾಗ ಅನ್ಯಾಯವಾಗಿ ಒಬ್ಬನ್ನ ರೈತರ ಪರವಾಗಿದ್ದಂಥವನು, ಶ್ರಮಜೀವಿಗಳ ಪರವಾಗಿದ್ದಂಥವನು, ಎಲ್ಲ ಸಮಾಜದ ವಿವಿಧ ಸ್ತರದವರ ಪರವಾಗಿದ್ದಂತಹ ವ್ಯಕ್ತಿನ ಈ ತರಹದಲ್ಲಿ ಅನ್ಯಾಯವಾಗಿ ಕ್ರೂರವಾಗಿ ಆತನನ್ನು ಪಾತಾಳಕ್ಕೆ ಸೇರಿಸಿರೋದು ಸರ್ವತಾ ತಪ್ಪು ಅನ್ನೋಂಥದ್ದು ವಿಷ್ಣುವಿಗೂ ಮನವರಿಕೆ ಮಾಡಿಕೊಟ್ಟಿದ್ದರಿಂದ ಮತ್ತೆ ಒಂದು ಕನ್ಸೆಷನನ್ನು, ಒಂದು ರಿಯಾಯಿತಿಯನ್ನು ಕೊಟ್ಟು 3 ದಿನ ಅವನನ್ನು ನಿಮ್ಮ ರೈತರು ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. 3 ದಿನ ಪ್ರತಿ ಮನೆಗೂ ರೈತರ ಮನೆಗೆ ಬರ್ತಾನೆ ಅಂತ ಹೇಳಿದಾಗ ನಾವು ನೇಗ್ಲ, ನೊಗ, ಜೊತ್ಗ, ಬಾಯ್ಕೊಕ್ಕೆ, ಮೀಣಿ, ಹಾಗೆ ಹಾರೆ, ಸಬ್ಬಲ್ಲು, ಬೆರ್ಕೋಲು, ಗೊಬ್ಬರಕೊಕ್ಕೆ, ಈ ಥರ ರೈತರ ಎಲ್ಲ ಸಹಸ್ರ ಸಂಖ್ಯೆ, 100 ಸಂಖ್ಯೆಯ ಪರಿಕರಗಳನ್ನು ಇಟ್ಟು ನಮ್ಮ ಮನೆಯಲ್ಲಿ ಅಲ್ಲಿಟ್ಟು ನಾವು ಪೂಜೆ ಮಾಡ್ತೀವಿ. ಅದೇ ಬಲೀಂದ್ರನನ್ನು ಹೂಡುವುದು ಅಂತ ಹೇಳ್ತಾರೆ. ಬಲಿ ಚಕ್ರವರ್ತಿಯ ಹಬ್ಬ ಅಂತ ಹೇಳ್ತೀವಿ. ಹಾಗೆಯೇ ಬಲಿ ಚಕ್ರವರ್ತಿ ಅನ್ನೋಂಥದ್ದು ನಿರಾಕಾರ, ಆತನಿಗೆ ಆಕಾರ ಇಲ್ಲ. ಆತ ಜ್ಯೋತಕದಲ್ಲಿದ್ದಾನೆ, ಗಾಡಿಲಿದ್ದಾನೆ, ಗಾಡಿ ಚಕ್ರದಲ್ಲಿದ್ದಾನೆ, ನೇಗ್ಲಲ್ಲಿದ್ದಾನೆ, ನೊಗದಲ್ಲಿದ್ದಾನೆ, ಮಿಣಿನಲ್ಲಿದ್ದಾನೆ, ಬಾಯ್ಕುಕ್ಕೆನಲ್ಲಿದ್ದಾನೆ, ಬೆರ್ಕೋಲಲ್ಲಿದ್ದಾನೆ. ಈಗ ಬೇರೆ ಬೇರೆ ನಮ್ಮ ಔಷಧಿ ಮಿಷಿನ್ಗಳು ಅಥವಾ ಇನ್ನೇನು ಬೇರೆ ಎಲ್ಲದಕ್ಕೂ ಪೂಜೆ ಮಾಡ್ತೀವಿ. ನಮ್ಮಲ್ಲಿ ಆಯುಧ ಪೂಜೆ ಅನ್ನೋಂಥದ್ದು ಇಲ್ಲ. ನಮ್ಮಲ್ಲಿ ಆಯುಧಗಳ ಪೂಜೆ ಯಾವಾಗ? ದೀಪಾವಳಿಯ 3 ದಿನ ಬಲಿಚಕ್ರವರ್ತಿಯ ನೆವದಲ್ಲಿ. ಆದ್ದರಿಂದ ಬಲಿಚಕ್ರವರ್ತಿ ಅನ್ನುವಂಥವನು ಸಹ ನಿರಾಕಾರ. ದೀಪಾವಳಿ ಅಂಟಿಕೆ ಪಂಟಿಕೆ ಅದಕ್ಕೆ ಹೇಳ ದಾರಿ ಪದದಲ್ಲಿ ಅಣ್ಣ ಬಲೀಂದ್ರಾಯಗೋ ಏನೇನು ಪೂಜಿರೋ, ಏನೇನು ಪೂಜಿರೋ, ನೇಗ್ಲನೋಗ ಇಟ್ಟಿರೋ, ನೇಗ್ಲನೋಗ ಇಟ್ಟಿರೋ, ಮತ್ತೆ ಏನು ಪೂಜಿರೋ ಅಂದರೆ ಬಲಿ ಅಣ್ಣ ಬಲೀಂದ್ರ, ಅವನನ್ನು ಪೂಜೆ ಮಾಡುವಂಥದ್ದು ರೈತರು. ಇದೇ ನಮಗೆ ದೀಪಾವಳಿ. ನಮಸ್ಕಾರ. ಒಳ್ಳೆಯ ಒಂದು ಕಲೆ. ಬೇಕಾದಷ್ಟು ಅಲ್ಲಿನ ಸಾಹಿತ್ಯ ತುಂಬ ಶ್ರೀಮಂತವಾಗಿದೆ. ನಾನು ಅದೇ ಪುಸ್ತಕ ಮಾಡಿದ್ದೀನಿ ಅಂತಂದಲ್ಲ, ಜನಪದ ಕಲೆ ಅಂತ ಅದರ ಕಡೆ ಗಮನ ಬಂದ ಮೇಲೆ ನಮ್ಮಲ್ಲಿ ಸಾಕಷ್ಟು ಜನ ವಿದ್ವಾಂಸರು ಕೆಲಸ ಮಾಡಿದ್ದಾರೆ ಈ ಬಗ್ಗೆ. ಕೆ ವಿ ಸುಬ್ಬಣ್ಣವರು ಮೊಟ್ಟ ಮೊದಲಿಗೆ ಅವರು ನೀಡಿದ ದೀಪ ಅಂತ ಒಂದು ಪುಸ್ತಕ ಮಾಡಿದರು. ಅದು ಸಾಗರದ ಕಡೆ, ಈ ಕಡೆ ಸೊರಬಾದ ಕಡೆಗಿರುವಂಥ ಹಾಡುಗಳು. ಅವರು ಹಾಡನ್ನು ಹೀಗೆ ಸಂಗ್ರಹಿಸಿಕೊಡ್ಲಿಲ್ಲ. ಅದರ ಬದಲಿಗೆ ಈ ಸಂಪ್ರದಾಯದ ಬಗ್ಗೆ, ಈ ಕಲೆ ಬಗ್ಗೆ ವಿವರಗಳನ್ನೆಲ್ಲ ಕೊಟ್ಟುಬಿಟ್ಟು ಹಾಡಿನ ಕೆಲವು ಸಾಲುಗಳನ್ನು ಮಧ್ಯೆ ಉದಾಹರಣೆ ಕೊಟ್ಟು ಅವುಗಳನ್ನು ವಿವರಿಸಿ ಈ ಥರದಲ್ಲಿ ಒಂದು ವಿವರಣಾತ್ಮಕವಾದಂಥ
ಆ ಕಲೆ ಬಗ್ಗೆ ಪರಿಚಯ ಮಾಡುವಂಥ ಒಂದು ಪುಸ್ತಕ ಬಹಳ ಹಿಂದೆ ಕೆ ವಿ ಸುಬ್ಬಣ್ಣವ್ರು ಬರೆದರು. ಅದಾದಮೇಲೆ ಹಮಾನಾಯಕರಂಥವರು ಕೆಲವು ಲೇಖನಗಳನ್ನು ಬರೆದ್ರು, ಅವ್ರ ಅಂಕಣಗಳಲ್ಲಿ ಇದರಲ್ಲೆಲ್ಲ ಅದನ್ನು ಕುರಿತು ಲೇಖನಗಳನ್ನು ಬರೆದರು. ಅದನ್ನು ಬಿಟ್ಟರೆ ಶ್ರೀಕಂಠ ಕೂಡಿಗೆಯವರು ಒಂದು ಅಂಟಿಕೆ ಪಂಟಿಕೆ ಹಾಡುಗಳು ಅಂತಲೇ ಒಂದು ಪುಸ್ತಕ ಮಾಡಿದ್ದಾರೆ. ಅದಾದಮೇಲೆ ನಾನು ಮಾಡಿರುವಂಥದ್ದೇ ಪುಸ್ತಕ 1996ರಲ್ಲಿ ಇದು ನಾನು ಮಾಡಿದ ಮೊದಲನೇ ಮುದ್ರಣ. ಆದರೆ ಕೂಡಿಗೆಯವರ ಪುಸ್ತಕಕ್ಕಿಂತಲೂ ನನ್ನ ಪುಸ್ತಕದಲ್ಲಿ ಹಾಡುಗಳು ಎಲ್ಲವೂ ಇದ್ದಾವೆ ಪೂರ್ತಿ. ಅವ್ರೇನು ಮಾಡಿದ್ರೆ ಸಿಕ್ಕಷ್ಟನ್ನು ಸಂಗ್ರಹಿಸಿ ಹಾಗೆ ಮಾಡಿದ್ದಾರೆ. ತುಂಬ ಹಾಡುಗಳು ಅಪೂರ್ಣ ಆಗಿದ್ದಾವೆ. ನಮ್ಮ ಮಾಳೂರು ಜೋಡಿ ಸುತ್ತಮುತ್ತ ಅಲ್ಲಿನ ಹಾಡುಗಳನ್ನು ಅವ್ರು ಸಂಗ್ರಹಿಸಿದ್ದಾರೆ. ನಾನು ನಮ್ಮ ಕಡೆ ಅದನ್ನು ಹೆಚ್ಚಾಗಿ ಇದು ಮಾಡ್ಕೊಂಡು ಬಂದೀನಿ. ನನ್ನದ್ರಲ್ಲಿ ಹೆಚ್ಚೆಚ್ಚಾಗಿ ಪೂರ್ಣ ಆಗಿವೆ ಅಂತ ನನ್ನ ಅನಿಸಿಕೆ. ನಮ್ಮ ಮನೆಯಲ್ಲೇ ಇದ್ದಿದ್ದು ಒಂದು ಸಂಗ್ರಹ ಅದು. ನಮ್ಮ ಚಿಕ್ಕಪ್ಪ, ನಿಮಗೆ ಗೊತ್ತಿತ್ತು, ನಮ್ಮ ಪುಟ್ಟಣ್ಣಗೌಡರು ಅಂತಿದ್ರು. ಅವರು ಭಾಳ ಒಳ್ಳೆಯ ಅಂಟಿಗೆ ಪಂಟಿಗೆ ಹಾಡುಗಾರರು. ಅವರೇ ನಮ್ಮೂರಿನ ತಂಡ ಕಟ್ಕೊಂಡು ಭಾಳ ವರ್ಷ ಹಾಡಿದವರು. ಅವರು ಒಂದು ಎಕ್ಸಸೈಸ್ ಪುಸ್ತಕದಲ್ಲಿ ಇದೆಲ್ಲ ಬರೆದಿಟ್ಟಿದ್ರು. ನಾನು ಅವರಿದ್ದಾಗ ಅದನ್ನು ಇಟ್ಕೊಂಡಿದ್ದೆ. ಅವ್ರು ತೀರ್ಕೊಂಡ ಮೇಲೆ ನಾನು ಅದು ಪುಸ್ತಕನ ಪ್ರಕಟಿಸಿದೆ. ಹಾಗಾಗಿ ವಾಸ್ತವವಾಗಿ ಅದರ ಸೇರಿಸೆಲ್ಲ ಅವ್ರಿಗೆ ಸೇರಬೇಕು. ಈ ಮಾರ್ನೋಮಿ ಪದಗಳದ್ದು ಹಾಗೆ ಅವರೇನು ಬರೆದಿಟ್ಕೊಂಡಿದ್ದು. ತುಂಬ ಶುದ್ಧವಾಗಿ ತುಂಬ ಚೆನ್ನಾಗಿ ಅಲ್ಲಿ ಬರೆದಿದ್ದಾರೆ. ಇದಕ್ಕೆ ನಾನು ಅದರಲ್ಲಿ ವಿವರಣೆಗಳನ್ನೆಲ್ಲ ಕೊಟ್ಟಿದ್ದೀನಿ. ಪ್ರತಿ ಹಾಡಿಗೂ ಕೂಡ ಟಿಪ್ಪಣಿನಲ್ಲಿ ಕೊನೆಯಲ್ಲಿ ಅದರ ಅರ್ಥ ಏನು, ಯಾವ ಸಂದರ್ಭ, ಕಷ್ಟ ಶಬ್ದಗಳಿಗೆ ಅರ್ಥ ಏನು, ಅದನ್ನೆಲ್ಲ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನು ಓದೋರಿಗೆ ಹಾಡುಗಳನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ ಅಂತ ಅನಿಸುತ್ತೆ. ಅಲ್ಲ, ಉಳಿಸ್ಬೇಕು ಅನ್ನೋದಾದರೆ ಎಲ್ಲವೂ ಕೂಡ ಈಗ ಉಳಿಸ್ಬೇಕು ಅಂತ ಹಠದಿಂದ ಉಳಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಈಗ. ವಾಸ್ತವ ನಮ್ಮ ಸಾಮಾಜಿಕ ಪರಿವರ್ತನೆಯಲ್ಲಿ ಯಾವ ಜನಪದ ಕಲೆಗಳು ಸ್ಥಾನ ಪಡೆದಿಲ್ಲ, ಉಳಿಯೋದೇ ಕಷ್ಟ. ಎಲ್ಲವುಗಳ ಪರಿಸ್ಥಿತಿ ಹಾಗೇ ಇದೆ. ಹೀಗೇ ಈ ಆಸಕ್ತರು ಕೆಲವರು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತಲೇ ಅಂದರೆ ನಾನು ಹೇಳ್ದಂಗೆ ಅದನ್ನು ಆದಷ್ಟು ಪರಿಶುದ್ಧವಾದ ರೀತಿಯಲ್ಲೇ ಉಳಿಸ್ಕೊಂಡು ಹೋಗಬೇಕು. ಹಿಂದಿನ ಕಾಲಕ್ಕೆ ಹೇಗೆ ಹಾಡ್ಕೊಂಡು ಬರ್ತಿದ್ರು, ಯಾವ ಥರದಲ್ಲಿ ತಂಡ ಕಟ್ಕೊಂಡು ಬರ್ತಿದ್ರು, ಅದೇ ರೀತಿಯಲ್ಲಿ ಆ ಎಲ್ಲ ಲಕ್ಷಣಗಳನ್ನು ಇಟ್ಕೊಂಡು ಕೇವಲ ಜ್ಯೋತಿಯನ್ನು ಹಂಚುವಂಥ ಸದುದ್ದೇಶ ಇಟ್ಕೊಂಡು ಎಲ್ಲರಿಗೂ ಸಮೃದ್ಧಿಯ ಸಂತೋಷದ ಬದುಕಿನ ಸಂದೇಶನ ಇಟ್ಕೊಂಡು ಅದು ಉಳ್ಕೊಂಡು ಬರಬೇಕು ಅಂತ ಅನ್ನುವಂಥದ್ದು ಅಷ್ಟೇ.